ವ್ಯಾಖ್ಯಾಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀರಮೃತವಿಷಧೇರಂ ಶುಭಿಃ ಪ್ಲಾವಯನ್ ಮಾಂ ಆವಿರ್ಭೂಯಾದನಘಮಹಿಮಾ ಮಾನಸೇ ವಾಗಧೀಶಃ ರಮಾಪತಿಂ ಪೂರ್ಣಗುಣಂ ಮುಕುಂದಂ ವ್ಯಾಸಂಚ ವಿಜ್ಞಾನಸಹಸ್ರಭಾನುಂ ಪೂರ್ಣಪ್ರಬೋಧಂಚ ಸುತತ್ವದೀಪಂ ಕ್ರಮಾದ್ಗುರುಂಶ್ಚ ಪ್ರಣಮಾಮಿ ಮೂರ್ಧ್ನಾ ಸರ್ವೇಂದ್ರಿಯಾಭಿಮಾನಿಸ್ಥಮುಖ್ಯಪ್ರಾಣಸ್ಥ ವಿಷ್ಣುನಾ ಪ್ರೇರಿತಶ್ರೀಶತುಷ್ಟ್ಯರ್ಥಂ ಕರಿಷ್ಯೇ ಕರ್ಮ ಚಾಖಿಲಂ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೇ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ ವಾಲ್ಮೀಕೇರ್ಗೌಃ ಪುನೀಯಾನ್ನಃ ಮಹೀಧರಪದಾಶ್ರಯಾ ಯದ್ದುಗ್ಧಮುಪಜೀವಂತಿ ಕವಯಸ್ತರಣಕಾ ಇವ ಸ್ವಸ್ತ್ಯಸ್ತು ಸತಾಂ ಹರಿ ಓಂ. ಕಪಿವೀರನಾದ ವಾಲಿ ರಾಮನ ಕೈಯಲ್ಲಿ ಹತನಾದ ಬಳಿಕ ಮುಂದಿನ ರಾಜಕೀಯ ಬೆಳವಣಿಗೆಯ ದೃಷ್ಟಿಯಿಂದ ರಾಮ ಸಮಾಧಾನ ಮಾಡಿದಾಗಲೂ ತಾರೆ ಒಂದು ರೀತಿ ವ್ಯಥೆಯಿಂದ ಕರಗಿ ಅಲ್ಲೇ ವಾಲಿಯ ಪಾದದ ಬುಡದಲ್ಲಿದ್ದಾಗ ಇದನ್ನು ನೋಡಿ ಸುಗ್ರೀವ ಬಹಳ ವ್ಯಥೆಪಟ್ಟದ್ದು. ಆ ವ್ಯಥೆಪಡುವಿಕೆಯನ್ನು ಕಂಡು ತಾರೆ ಮತ್ತು ಸಮಾಧಾನ ಮಾಡಿದ್ದು. ಬಳಿಕ ರಾಮಚಂದ್ರನ ಹತ್ರ ಬಂದು ನನಗೆ ಈ ರಾಜ್ಯ ಏನೂ ಬೇಡ ಅಂತನ್ನುವ ರೀತಿಯಲ್ಲಿ ಅವನ ವೈರಾಗ್ಯದ ಮಾತುಗಳು. ಸಮಾಧಾನಪಡಿಸಿದ ನಂತರದಲ್ಲಿ ತಾರೆಯೂ ಕೂಡ ಮತ್ತೆ ವ್ಯಥೆಪಟ್ಟಾಗ ರಾಮ ಮತ್ತೆ ಸಮಾಧಾನ ಮಾಡಿದ್ದು. ಹೀಗೆ ಒಂದು ರೀತಿ ಒಬ್ಬೊಬ್ಬರು ಬೀಳ್ತಾನೇ ಇರ್ತಾರೆ, ಮತ್ತು ಪಕ್ಕದವರು ಅವರನ್ನು ಹಿಡಿದು ಎತ್ತುತ್ತಾನೇ ಇರಬೇಕು. ಈ ಪರಿಸ್ಥಿತಿಯಲ್ಲಿ ಕೊನೆಗೆ ರಾಮನ ವೀರರಮಣಿಯಾಗಿ ನಿನ್ನ ಈ ರೀತಿಯಾದ ಮುದುಡುವಿಕೆ ಸರಿಯಲ್ಲ ಅಂತ ಸಮಾಧಾನ ಪಡಿಸಿದ ಮೇಲೆ ಆಕೆ ದೃಢವಾಗಿ ರಾಮಚಂದ್ರನ ಮಾತಿಗೆ ಗಟ್ಟಿ ನಿಂತು ಆಶ್ವಾಸಿತಾತೇನ ರಾಘವೇಣ ಪ್ರಭಾವಯುಕ್ತೇನ ಪರಂತಪೇನ ಸಾ ವೀರಪತ್ನಿ ಧ್ವನತಾಮುಖೇನ ಸುವೇಶ ರೂಪ ವಿರರಾಮತಾರ. ಚೆನ್ನಾಗಿ ತನ್ನನ್ನು ಮಾನಸಿಕವಾಗಿ ಸಿದ್ಧಪಡಿಸಿಕೊಂಡಂತಹ ತಾರೆ ಮತ್ತೆ ತನ್ನ ಕಣ್ಣಿನಿಂದ ನೀರು ಹರಿಯಗೊಡಲಿಲ್ಲ. ಇದಾದ ಮೇಲೆ ಸುಗ್ರೀವನಿಗೆ ರಾಮಚಂದ್ರ ಆದೇಶ ಮಾಡ್ತಾನೆ, ನಿಯತಿ ಕಾರಣಂ ಲೋಕೆ ನಿಯತಿ ಕರ್ಮ ಸಾಧನಂ ನಿಯತಿ ಸರ್ವಭೂತಾನಾಂ ನಿಯೋಗೇಶ್ವಿಹ ಕಾರಣಂ. ಸುಗ್ರೀವ ಮತ್ತೆ ಪ್ಯಾಚ್ ಆಗ್ತಾನೆ. ಅವನ ಆಲೋಚನೆಗಳಲ್ಲಿ ಅಧಿಕಾರ ಬೇಡ, ತಾನು ಕಾಡಿಗೆ ಹೋಗ್ಬಿಡ್ತೇನೆ ಅಥವಾ ಪ್ರಾಣ ಬಿಡ್ತೇನೆ ಅಂತ ಕಾಡಲ್ಲೇ ಇರುವುದವರು ಪ್ರಾಣ ಬಿಡ್ತೇನೆ ಅಂತ ಕೊಡ್ತಾನೆ. ಆಗ ಮತ್ತೆ ರಾಮಚಂದ್ರ ಅವನನ್ನು ಸಮಾಧಾನ ಪಡಿಸ್ತಾ ಹೇಳ್ತಾನೆ, ಒಂದು ಲೋಕದಲ್ಲಿ ಒಂದು ನಿಯತಿ, ಹೀಗೆ ಆಗಬೇಕು ಅಂತನೋ ಒಂದು ವ್ಯವಸ್ಥೆ, ಇದು ಎಲ್ಲದಕ್ಕೂ ಕಾರಣ ಹೊರತು ನೀನು ನಾನು ಇನ್ನೊಬ್ಬರು ಮತ್ತೊಬ್ಬರು ಯಾರೂ ಕೂಡ ಇಲ್ಲಿ ಮುಖ್ಯ ಕಾರಣ ಅಲ್ಲ. ನಿಯತಿಯೇ ಲೋಕೆ ಸರ್ವಸ್ಯ ಕಾರಣಂ. ನಿಯತಿ ಕರ್ಮ ಸಾಧನಂ. ಆ ನಿಯತಿಯಲ್ಲಿ ಇದ್ರೇ ಒಂದು ನಿಯಮವನ್ನು ಪಾಲಿಸುವ ವ್ಯವಸ್ಥೆ ಇದ್ದಾಗಲೇ ಕರ್ಮಗಳು ತನ್ನಿಂದ ತಾನೇ ಗೊತ್ತಾಗದೆ ಆಗ್ತಾ ಹೋಗುತ್ತೆ. ಈಗ ಒಂದೇ ಸರ್ತಿ 150 ಪೇಜ್ ಬರೀರಿ ಅಂದರೆ ತಲೆ ಕೆಟ್ಟು ಹೋಗ್ಬಿಡುತ್ತೆ. ದಿನಕ್ಕೆ 1 ಪೇಜ್ ಬರೀಬೇಕು ಅಂತ ಅದನ್ನು ಮಾತ್ರ ತಪ್ಪಿಸದೆ ದಿನವೂ ಅದನ್ನು ನಿಯಮ ಪ್ರಕಾರ ಪಾಲಿಸ್ತಾ ಬರೀತಾ ಹೋದರೆ 3 ತಿಂಗಳಾಗುವಾಗ ಆಮೇಲೆ ಗೊತ್ತಾಗುತ್ತೆ ಮುಕ್ಕಾಲು ವಾಸಿ ಮುಗಿದು ಹೋಗಿದೆ ಅಂತ. ಅದು ಖುಷಿಯಿಂದ ಮತ್ತೆ 1 ಪೇಜ್ ಹೋಗಿ 2 ಆಗಿ 2 ಪೂಜೆ ಮೂಜಾಗಿ ಈ 3 ತಿಂಗಳಿಗೆ ಮುಗಿದು ಹೋಗಿದ್ರೂ ಆಶ್ಚರ್ಯ ಇಲ್ಲ. ಅಂದರೆ ಒಂದು ನಿಯತಿ ನಿರಂತರವಾಗಿ ಒಂದು ಕರ್ಮವನ್ನು ಬಿಡದೆ ಸಾಧಿಸುವುದಕ್ಕೆ ಈ ನಿಯತಿ ಅನ್ನೋದು ಕಾರಣ ಆಗುತ್ತೆ. ಅದರಿಂದಾಗಿ ನಿಯತಿ ಕರ್ಮ ಸಾಧನಂ. ನಿಯತಿಯೇ ನಮ್ಮ ಕರ್ಮಕ್ಕೆ, ನಮ್ಮ ಕೆಲಸಗಳನ್ನು ಮಾಡಲಿಕ್ಕೆ ಸಾಧಕ ಶಕ್ತಿಯಾಗಿ ನಿಲ್ಲುತ್ತೆ. ನಿಯತಿ ಸರ್ವಭೂತಾನಾಂ. ಈ ನಿಯತಿ ಅನ್ನೋದು ಕೇವಲ ಯಾರೋ ಒಬ್ಬನಿಗೆ ಸಂಬಂಧಪಟ್ಟ ಅಲ್ಲ, ಜಗತ್ತಿನ ಸಮಸ್ತ ಜೀವಜಾತಗಳಿಗೂ ಆ ನಿಯತಿಯೇ ಕೆಲಸ ಮಾಡೋದು. ಅದು ನಿಯತಿ ಅನ್ನೋ ಶಬ್ದ ಅದು ಆತ್ಯಂತಿಕವಾಗಿ ಪರಮಾತ್ಮ ಶಕ್ತಿಯನ್ನು ಹೇಳುತ್ತೆ. ವಿಧಿ ಬರಹ ಅಂತ ನಾವು ಹೇಳುವ ಅದೆಲ್ಲವೂ ಒಂದೇ, ಶಬ್ದಗಳು ಮಾತ್ರ ಬೇರೆ ಬೇರೆಯಾಗಿ ಬರುತ್ತೆ ಅಷ್ಟೇ. ನಿಯಂತ್ರಣದಲ್ಲಿ ಇರುವಂಥದ್ದು ಯಾರ ಕೈಯಲ್ಲೋ ಅವನು ನಿಯತಿ.
ಅಂತಹ ನಿಯತಿಯಿಂದಲೇ ಸರ್ವಭೂತಾನಾಂ ನಿಯೋಗೇಶ್ವಿಹ ಕಾರಣಂ. ಯಾರಾದರೂ ಒಂದು ಆದೇಶ ಮಾಡುವುದು, ಆ ಆದೇಶದಂತೆ ನಡೆದುಕೊಳ್ಳುವುದು, ಇದೆಲ್ಲದಕ್ಕೂ ಕಾರಣ ಮತ್ತು ನಿಯತಿ. ಹಾಗಾಗಿ ಈ ನಿಯಮ ಪ್ರಕಾರ ಜಗತ್ತು ನಡೀತಾ ಬರುವುದು ಅನ್ನೋದ್ರಿಂದಲೇ ಇಷ್ಟೆಲ್ಲ ವ್ಯವಸ್ಥಿತವಾದಂತಹ ಪ್ರಪಂಚವನ್ನು ನಾವು ಕಾಣ್ತಾ ಇದ್ದೇವೆ ಅಂತ ಹೀಗೆ ಅವನಿಗೆ ಹೇಳ್ತಾ, ನ ಕರ್ತಾ ಕಸ್ಯಚಿತ್ ಕಶ್ಚಿತ್ ನಿಯೋಗೇ ಚಾಪಿ ನೇಶ್ವರಃ ಸ್ವಭಾವೇ ವರ್ತತೆ ಲೋಕಸ್ತಸ್ಯ ಕಾಲಃ ಪರಾಯಣಂ. ಕಶ್ಚಿತ್ ನ ಕರ್ತ, ಯಾರೊಬ್ಬನೂ ನೇರವಾಗಿ ಒಂದು ಕ್ರಿಯೆಗೆ ಕಾರಣ ಅಲ್ಲ. ನ ಕಶ್ಚಿತ್ ಕರ್ತ ಕಸ್ಯಚಿತ್, ಯಾವುದೇ ಕೆಲಸಕ್ಕೆ ಯಾರೋ ಒಬ್ಬ ಎಂದಿಗೂ ಕಾರಣ ಅಲ್ಲ. ಎಷ್ಟು ಚೆನ್ನಾಗಿದೆ ಶಬ್ದ. ನ ಕಶ್ಚಿತ್ ಕಾರಣಂ ಕಶ್ಚಿತ್, ಯಾವತ್ತೂ ಒಬ್ಬ ಕರ್ತ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ, ನೇರವಾಗಿ ಅವನೇ. ನ ಕರ್ತ ಕಸ್ಯಚಿತ್ ಕಶ್ಚಿತ್, ನ ಕರ್ತ ಕಸ್ಯಚಿತ್ ಕಶ್ಚಿತ್. ನಿಯೋಗೇ ಚಾಪಿ ನೇಶ್ವರ, ನಿಯೋಗ ಮಾಡಲಿಕ್ಕೆ, ಆದೇಶ ಮಾಡಿ ಇದೇ ರೀತಿ ಆಗಬೇಕು ಅಂತ ಹೇಳಲಿಕ್ಕೆ ಅವನೇ ಸಮರ್ಥವಾಗಿ ಇದೇ ರೀತಿ ಆಗಬೇಕು ಅಂತ ಹೇಳಲಿಕ್ಕೆ ಅವನು ಈಶ್ವರ ಅಲ್ಲ. ಅಂದರೆ ಯಾರು ಲೋಕದಲ್ಲಿರುವ ವ್ಯಕ್ತಿ ಏನಾದರೂ ಒಂದು ಆದೇಶ ಮಾಡಿದ, ರಾಜ ಹೇಳಿದ ಅಂದರೆ ಅವನು ಹೇಳಬಹುದು, ಆದರೆ ಅದಕ್ಕೆ ಮತ್ತೆ ಕಾರಣವನ್ನು ಹೇಳುತ್ತಾನೆ. ಸ್ವಭಾವೇ ವರ್ತತೆ ಲೋಕಃ, ಅವನ ಸ್ವಭಾವದಲ್ಲಿ ಇರುವೆಗೆ ನೀವು ನಮ್ಮ ರಥವನ್ನು ಎಳ್ಕೊಂಡು ಹೋಗು ಅಂತ ಹೇಳಿದ್ರೆ ಆಗುತ್ತಾ? ಇರುವೆಗೆ ಸಾಮರ್ಥ್ಯ ಇದೆಯಾ ನೋಡಬೇಕು. ಕುದುರೆಗೆ ಹೇಳಬೇಕು. ಅದು ಕುದುರೆ ಮೆಸೆಂಜರ್ ಆಗಿ ಬಳಸುವಂಥದ್ದು ಬೇರೆ, ಯುದ್ಧದಲ್ಲಿ ಬಳಸುವಂಥದ್ದು ಬೇರೆ, ದೂರಕ್ಕೆ ಹೋಗುವಾಗ ಕರ್ಕೊಂಡು ಹೋಗಲಿಕ್ಕೆ ಸಂದೇಶವಾಹಕ ಬೇರೆ, ಹೀಗೆ ಅದರಲ್ಲೂ ವೈವಿಧ್ಯ ಇದೆ. ಹಾಗಾಗಿ ಅಶ್ವಶಾಸ್ತ್ರ ಅನ್ನೋದು ಒಂದು ದೊಡ್ಡ ಪ್ರಮಾಣದಲ್ಲಿ ಬೆಳೆದಿತ್ತು ಹಿಂದೆ ಈ ದೇಶದಲ್ಲಿ. ಅಶ್ವಶಾಸ್ತ್ರ, ಗೋಶಾಸ್ತ್ರ, ಆಮೇಲೆ ಗಜಶಾಸ್ತ್ರ. ಅಂದರೆ ಇದೆಲ್ಲವೂ ಒಂದು ಹಿಂದೆ ವಾಹನದ ವ್ಯವಸ್ಥೆಯಲ್ಲಿ ಪ್ರಧಾನವಾದ ಸ್ಥಿತಿಯಲ್ಲಿ ಇದ್ದದ್ದು, ಮತ್ತು ದೇಶದ ಸೇನೆ ಮತ್ತು ಉಳಿದಂತೆ ಎಲ್ಲ ನಿರ್ವಹಣೆಗೆ, ವ್ಯಾಪಾರಕ್ಕೂ ಇದೇ ಬಳಕೆ ಆಗ್ತಾ ಇದ್ದದ್ದಾದ್ದರಿಂದ ಇದಕ್ಕೆ ಪ್ರತ್ಯೇಕವಾಗಿ ಮಂತ್ರಿಗಳಿರ್ತಿದ್ರು. ನಾವು ಮಹಾಭಾರತದಲ್ಲಿ ನಕುಲ ಸಹದೇವರು ವಿರಾಟನ ಮನೆಗೆ ಬಂದಾಗ ಒಬ್ಬ ಅಶ್ವಪಾಲ, ಒಬ್ಬ ಗೋಪಾಲ ಆಗೋದು. ಒಬ್ಬ ಕುದುರೆಯನ್ನು ನೋಡ್ಕೊಳ್ಳೋನಾಗ್ತಾನೆ, ಇನ್ನೊಬ್ಬ ಗೋವನ್ನು ನೋಡ್ಕೊಳ್ಳೋನು. ಬರೀ ಪಾಲ ಅಂದರೆ ಮನೆಯಲ್ಲಿ ದನ ಮೇಯಿಸಿದ್ರು ಅಂತ ಅರ್ಥ ಅಲ್ಲ. ದನ ಮೇಯಿಸುವುದು ಮಾಡ್ತಾರೆ, ದೊಡ್ಡ ಸಂಗತಿ ಅಲ್ಲ. ಅಲ್ಲಿಯ ನಿಯಂತ್ರಣ ಅವನು ಹೇಳ್ತಾನೆ. ಅದನ್ನು ನಾನು ಬರುವಾಗ ನಾನು ಹಸುವಿನ ಬಗ್ಗೆ ಏನೇನು ನನಗೆ ಗೊತ್ತಿದೆ, ಯಾವ ಹೊತ್ತಿಗೆ ಅದನ್ನು ಹೇಗೆ ಬಳಸಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಡೀಟೇಲ್ ಕೊಡ್ತಾನೆ. ಅಂದರೆ ಆ ಡೀಟೇಲ್ಸ್ ಕೊಡೋದ್ರ ಹಿನ್ನೆಲೆ ಏನು ಗೊತ್ತಾಗುತ್ತೆ ಅಂದರೆ ಅವನಿಗೆ ಹಸುವಿನ ಬಗ್ಗೆ ಎಲ್ಲ ತಿಳಿವು ಕೂಡ ಚೆನ್ನಾಗಿ ಇತ್ತು ಅಂತ. ಹಾಗಾಗಿ ರಾಜ್ಯದಲ್ಲಿ ಮಂತ್ರಿಗಳ ಮಂಡಲದಲ್ಲಿ ಪ್ರತ್ಯೇಕವಾಗಿ ಆನೆಯನ್ನು ಪಳಗಿಸುವ ಮತ್ತು ಅದನ್ನು ನಿರ್ವಹಿಸುವ, ಅದರ ಸೇನೆಯ ಲೆಕ್ಕಾಚಾರ ಹಾಕುವ, ನೋಡಿಕೊಳ್ಳುವ ಒಂದು ಪ್ರತ್ಯೇಕ ಮಂತ್ರಿ ಸ್ಥಾನ ಇತ್ತು. ಹಾಗೆ ಕುದುರೆಗೂ ಕೂಡ, ಹಾಗೆ ಗೋವಿಗೂ ಕೂಡ. ಗೋ ಶಾಖೆ, ಗೋ ಇಲಾಖೆನೇ ಬೇರೆ. ಇವತ್ತದೆಲ್ಲವೂ ಕೊನೆ ಪಶು ಇಲಾಖೆಯಲ್ಲಿ ನಾವು ನೀವು ಬೇರೆ ಅಲ್ಲ ಅಂತ ಎಲ್ಲರೂ ಒಟ್ಟಿಗೆ ಸೇರಿ ಹೆಸರು ಅದರದ್ದು, ತಿನ್ನೋದು ನಾವು ಅಂತಾಗಿ ಏನೂ ಉಪಯೋಗ ಇಲ್ಲದ ಪರಿಸ್ಥಿತಿಗೆ ಬಂದು ನಿಂತಿದೆ ಎಷ್ಟೋ ಸಲ ಕೆಲವೊಮ್ಮೆ. ಆದರೆ ಮೂಲತಃ ಅದು ಇಡೀ ದೇಶದ ಮಹಾ ಸಂಪತ್ತು. ಅದು ಮತ್ತು ಪ್ರಕೃತಿಗೆ ಯಾವತ್ತೂ ಹಾನಿ ಮಾಡುವ ವ್ಯವಸ್ಥೆ ಅಲ್ಲ. ಅವುಗಳಿಂದ ಯಾವತ್ತೂ ಪ್ರಕೃತಿಗೆ ಹಾನಿ ಆಗುವುದೂ ಇಲ್ಲ. ಅಂದರೆ ಈ ರೀತಿ ಒಂದು ನಿಖರವಾದ ವ್ಯವಸ್ಥೆ ಅಂತ ಬಂದಾಗ ಪ್ರಪಂಚದಲ್ಲಿ ಎಲ್ಲದಕ್ಕೂ ಒಬ್ಬ ರಾಜ ಅಥವಾ ಯಾರೋ ಒಬ್ಬ ಕಾರಣ ಅಂತ ಹೇಳೋದು ಅಂದರೆ ಅವನು ಒಂದು ನಿಯತಿಗೆ ಒಳಪಟ್ಟು ಮಾಡ್ತಿರ್ತಾನೆ. ಸ್ವಭಾವ ಏವ ಕಾರಣ, ಎಲ್ಲದಕ್ಕೂ ಅದರ ಸ್ವಭಾವವೇ ಕಾರಣ. ಅದರ ಸ್ವಭಾವ ಕಾರಣ, ಮತ್ತು ಅದರ ಜೊತೆಗೆ ಸ್ವಭಾವ ಇರುತ್ತೆ, ಆದರೆ ಕರ್ಮವೇ ಇಲ್ಲ ಅಂದರೆ, ಯೋಗ್ಯತೆಯೇ ಇಲ್ಲ ಅಂದರೆ, ಸ್ವಭಾವಂಚ ಸ್ವಭಾವೇ ವರ್ತತೆ ಲೋಕಃ ತಸ್ಯ ಕಾಲಃ ಪರಾಯಣಂ. ನಾವು ಹೇಳ್ತೇವೆ ಟೈಮ್ ಬರಬೇಕು ಅಂತ. ವ್ಯಕ್ತಿ ಸರಿ ಇದೆ, ಅವನು ಚೆನ್ನಾಗಿ ಓದ್ಬಿಟ್ಟಿದ್ದಾನೆ, ನನಗೆ ಈಗಲೇ ಪರೀಕ್ಷೆ ಮಾಡಿ, ನಾನೆಲ್ಲ ಓದಿ ಆಗಿಬಿಟ್ಟಿದ್ದೆ, ನಂಗೆ ಈಗಲೇ ಪರೀಕ್ಷೆ ಮಾಡಿ. ಇಲ್ಲಪ್ಪ, ಪರೀಕ್ಷೆದೊಂದು ಟೈಮ್ ಇದೆ, ಆಗಲೇ ಮಾಡಲಿಕ್ಕೆ ಆಗುತ್ತೆ ಹೊರತು ನಿನ್ಗೊಬ್ಬನಿಗೆ ಓದಿ ಆಗಿದೆ ಅಂತ ಎಲ್ಲರಿಗೂ ಹಾಗೆ ಮಾಡಲಿಕ್ಕೆ. ಎಲ್ಲರಿಗೂ ಆಗುವ ಒಂದು ನಿಯಮ ಇದೆ. ಆ ನಿಯಮದ ಪ್ರಕಾರ ಆ ಕಾಲಕ್ಕೆ ಪರೀಕ್ಷೆ ನಡೀತಾ ಆಗ ಬರೀ. ಇಲ್ಲ ಆಗೆಲ್ಲ ಮರ್ತೋಗುತ್ತೆ, ಆಗ ತಲೆ ಕೊಡಬೇಡ, ಅಲ್ಲಾಡಿಸ್ಬೇಡ, ಹಂಗೆ ಇಟ್ಕೊಂಡು ಬಿದ್ದೋಗುತ್ತೆ, ಭಯ ಆಗುತ್ತೆ. ಅಂದರೆ ಹಾಗಿದ್ರೆ ನಮಗೆ ಒಂದು ಕಾಲ ಕಾರಣ, ಎರಡನೇದು ಸ್ವಭಾವ ಕಾರಣ. ಎಷ್ಟು ಸ್ಪಷ್ಟವಾಗಿ ಇದೆ ಈ ಮಾತು. ಸ್ವಭಾವ ಮತ್ತು ಕಾಲವೇ ಇಡೀ ಜಗತ್ತಿನ ನಿಯಂತ್ರಣವನ್ನು ಮಾಡ್ತಾ ಇರುತ್ತೆ. ಅಂದರೆ ಕಾಲ ಅಂದಾಗ ಅದು ಅತೀತವಾದ ಪರಮಾತ್ಮ ಶಕ್ತಿ, ಸ್ವಭಾವ ಅಂದರೆ ಜೀವದಲ್ಲಿರುವ ನಿಜವಾದ ಗುಣ. ಈ ಜೀವದಲ್ಲಿರುವ ಗುಣ ಮತ್ತು ಪರಮಾತ್ಮ ಶಕ್ತಿ ನಿರಂತರವಾಗಿ ಈ ವ್ಯವಸ್ಥೆಯಲ್ಲಿ ತಮ್ಮ ನಿಯಂತ್ರಣವನ್ನು ಕಾಯ್ದುಕೊಳ್ತಾವೆ. ಅದರಿಂದಾಗಿ ನಾನು ರಾಜ್ಯಭಾರ ಮಾಡುವುದಿಲ್ಲ, ನನ್ನಿಂದಾಗಿ ತೊಂದರೆ ಆಯಿತು, ಅದರಿಂದಾಗಿ ನಾನು ಪ್ರಾಣ ಬಿಡುತ್ತೇನೆ ಅಂತ ಈ ರೀತಿ ಮಾತಾಡೋದ್ರಲ್ಲಿ ಏನೂ ಅರ್ಥ ಇಲ್ಲ. ವಾಲಿಯನ್ನು ಸಂಹಾರ ಮಾಡಿದ್ದು ನಾನು, ಅಂದರೆ ನಾನು ಕಾಲ ಅಂತ. ಸಾಯಲಿಕ್ಕಾಗಬೇಕಾದ ಕಾರಣ ಅವನ ಸ್ವಭಾವ.
ಇಷ್ಟೇ ನಡೆದದ್ದು ಹೊರತು ಇದರಲ್ಲಿ ಯಾರೂ ಯಾರ ಮೇಲೂ ಜಿದ್ದು ಸಾಧಿಸಿದ್ದಲ್ಲ, ನಡೆಯುವುದು ಹೀಗೇನೆ. ಅದರಿಂದಾಗಿ ನೀನೀಗ ದುಃಖಪಟ್ಟುಕೊಂಡು ಅಧಿಕಾರದ ಚೆಲ್ಲುವಿಕೆಯಿಂದ ಪ್ರಜೆಗಳ ಕ್ಷೇಮಕ್ಕೆ ತೊಂದರೆಯಾಗುವಂತೆ ಮಾಡುವುದು ಸರಿಯಲ್ಲ. ನ ಕಾಲಃ ಕಾಲಮತ್ಯೇತಿ ನ ಕಾಲಃ ಪರಿಹೀಯತೆ ಸ್ವಭಾವಂಚ ಸಮಾಸಾಧ್ಯ ನ ಕಶ್ಚಿದ್ ಅತಿವರ್ತತೆ. ಸ್ವಭಾವಂಚ ಸಮಾಸಾಧ್ಯ ನ ಕಶ್ಚಿದ್ ಅತಿವರ್ತತೆ. ತನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ಯಾರಿಗೂ ನಡ್ಕೊಳ್ಳಿಕ್ಕಾಗೋದಿಲ್ಲ. ಕೃಷ್ಣನು ಅದನ್ನೇ ಹೇಳುವುದು, ಸ್ವಭಾವೋ ದುರತಿಕ್ರಮ ಪ್ರಕೃತಿಸ್ತ್ವಾಂ ನಿಯೋಕ್ಷ್ಯತಿ. ಪ್ರಕೃತಿಯು ನಿನ್ನನ್ನು ನಿಯಂತ್ರಿಸುತ್ತದೆ ಅಂದರೆ ಸ್ವಭಾವ ಅಂತ ಅರ್ಥ. ಸ್ವಭಾವೇ ನಿಯತಂಕರ್ಮ. ಎಲ್ಲ ತುಂಬ ಕಡೆ ಈ ಮಾತು ಬಂದೇ ಬರುತ್ತೆ. ಅದರಿಂದಾಗಿ ನಾವು ಒಳಗಿನಿಂದ ಎಲ್ಲ ಬದಲ ಮಾಡಿಬಿಡ್ತೇನೆ, ವ್ಯವಸ್ಥೆಯನ್ನು ಚೇಂಜ್ ಮಾಡಿಬಿಡ್ತೇನೆ, ಎಲ್ಲ ಮಾತಷ್ಟೇ. ಅದು ಯಾವ ಸಮಯಕ್ಕೆ ಏನಾಗಬೇಕು, ಹೇಗಾಗಬೇಕು ಅದೇ ತನ್ನ ನಿಯಂತ್ರಣದಲ್ಲಿಯೇ ಪ್ರಕೃತಿ ನಡೆಸ್ಕೊಂಡು ಹೋಗ್ತಾ ಇರುತ್ತೆ. ಅದರಿಂದಾಗಿ ಸ್ವಭಾವ ಅನ್ನೋದೇ ಬಹಳ ಮುಖ್ಯ ಆಗುತ್ತೆ. ಕಾಲ ಅನ್ನೋದು ಕಾಲವನ್ನು ನಿಯಂತ್ರಿಸ್ತಾ, ಅಂದರೆ ದೊಡ್ಡ ಕಾಲ ಅನ್ನೋದು ಚಿಕ್ಕ ಕಾಲವನ್ನು ನಿಯಂತ್ರಿಸ್ತಾ ಮುಂದೆ ಮುಂದೆ ಹೋಗುತ್ತೆ. ಬಂಧುತ್ವಂ ನ ಕಾಲಃ ಪರಿಹೀಯತೆ. ಕಾಲ ಅನ್ನೋದು ನಾಶವಾಗುವುದು ಎಷ್ಟು ಅರ್ಥದಲ್ಲಿ? ಕ್ಷಣ, ಲವ ಇತ್ಯಾದಿಗಳೆಲ್ಲ ಹೋಗ್ತಾ ಇರುತ್ತೆ. ಆದರೆ ಮಹಾಕಾಲ ಅನ್ನೋದು ವ್ಯವಸ್ಥಿತವಾಗಿ ನಿಲ್ಲುತ್ತೆ. ಸ್ವಭಾವಂಚ ಸಮಾಸಾಧ್ಯ. ಈ ಕಾಲವು ಕೂಡ ಸ್ವಭಾವಕ್ಕನುಗುಣವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಹೋಗುತ್ತೆ. ಅದರಿಂದಾಗಿ ಕಾಲವನ್ನಾಗಲಿ ಸ್ವಭಾವವನ್ನಾಗಲಿ ಯಾರೂ ಕೂಡ ಮೀರಿ ದಾಟಿ ತನ್ನ ಅಧಿಕಾರದಿಂದ ನಡೆಸ್ತೇನೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ನ ಕಾಲಸ್ಯಾಸ್ತಿ ಬಂಧುತ್ವಂ. ಈ ಕಾಲಕ್ಕೆ ಇವರು ನನ್ನವರು, ಇವರು ನನ್ನವರಲ್ಲ, ಇದೆಲ್ಲ ಗೊತ್ತಿಲ್ಲ. ಕಾಲ ಬಂದಾಗ ಯಾರಾದರೂ ಏನಾದರೂ ಹೇಗಾದರೂ ಎಷ್ಟಾದರೂ ಎಲ್ಲಿದ್ದರೂ ಏನು ಮಾಡಿದರೂ ಮಾಡದೇ ಇದ್ದರೂ ಹೋಗಲೇಬೇಕು. ಹೊರಡಬೇಕು ಅಂದರೆ ಇರಬೇಕು ಅಂದರೆ ಇರಲೇಬೇಕು. ಯಾರನ್ನು ತಡಿಲಿಕ್ಕಾಗೋದಿಲ್ಲ, ಯಾರನ್ನು ಕಳಿಸ್ಲಿಕ್ಕೂ ಆಗಲ್ಲ. ಕಳಿಸೋದು ತಡೆಯುವುದು ಎಲ್ಲ ಕಾಲದ ವ್ಯವಸ್ಥೆ. ಹಾಗಾಗಿ ನ ಹೇತು ನ ಪರಾಕ್ರಮ. ಅದರಿಂದಾಗಿ ಒಬ್ಬನ ಪರಾಕ್ರಮ ತುಂಬ ಜೋರಾಗಿದ್ದರೂ ಕಾಲ ಕೈ ಕೊಡ್ತು ಅಂದರೆ ಅವನ ಪರಾಕ್ರಮ ಇಳಿದೋಗುತ್ತೆ. ಈಗ ವಾಲಿ ಅವನ ಅವಸ್ಥೆ ಮುಗಿದಿತ್ತೀಗ, ಅವನ ಕಾಲದ ವ್ಯವಸ್ಥೆಯಲ್ಲಿ ಅವನ ಆ ನೋಟವನ್ನು ಮುಂದುವರಿಸಲಿಕ್ಕಾಗಲಿಲ್ಲ. ಅವನಿಗೆ ಮುಗೀತು ಅಂತಂದಮೇಲೆ ಅದು ಮುಗಿಸ್ಲೇಬೇಕು. ಒಂದು ಮಾತಿದೆಯಲ್ವಾ, ಭಟ್ಟಿರ್ನಷ್ಟ ಭಾರವಿರ್ನಷ್ಟ ಭಾ ಭಾ ಭೀ ಭೀ ಭೂ. ಯಾವ ಅಕ್ಷರದಿಂದ ಎಷ್ಟು ದೊಡ್ಡ ರಾಜ ಇದ್ದರೂ ಈ ನೆಲದಲ್ಲಿ ಅವನವನ ಟೈಮ್ ಬಂದಾಗ ಅವನು ಅದೇ ಮಣ್ಣನ್ನು ಮುಕ್ಕಬೇಕು. ಅವನ ಆ ಮಣ್ಣಿಗೆ ಒಡೆಯ ಅಂತ ಹೇಳಿ ಅದರ ಮೇಲೆ ಕೂತು ಹಾರಾಡ್ಬೋದು. ಆದರೆ ಭಾರವಿಶ್ಚಾಪಿ ನಷ್ಟ. ಭಟ್ಟಿಯೂ ಹೋಗಿದ್ದಾನೆ, ಭಾರವಿಯೂ ಹೋಗಿದ್ದಾನೆ, ಎಂತೆಂಥ ದೊಡ್ಡ ಕವಿಗಳಿದ್ದರೂ ಎಲ್ಲರೂ ಕೂಡ ಮಣ್ಣು ಮುಕ್ಕಿದ್ದೇ. ಹಾಗಾದರೆ ನಮ್ಮ ಕರ್ತವ್ಯ ಏನು? ಇರುವ ಕಾಲದಲ್ಲಿ ನಮ್ಮ ಕರ್ತವ್ಯವನ್ನು ನಿಶ್ಚಲವಾಗಿ ನಿಶ್ಚಯ ಬುದ್ಧಿಯಿಂದ ಮಾಡ್ತಾ ಹೋಗುವುದು ಅನ್ನೋದೇ ಒಬ್ಬ ಮನುಷ್ಯನಿಗಿರುವ ಧರ್ಮ. ಹಾಗಾಗಿ ಕಿನ್ನು ಕಾಲ ಪರಿಮಾಣೋ ದ್ರಷ್ಟವ್ಯ ಸಾಧು ಪಶ್ಯತ ಧರ್ಮಶ್ಚಾರ್ಥಶ್ಚ ಕಾಮಶ್ಚ ಕಾಲಕ್ರಮ ಸಮಾಹಿತ. ಯಾವ ಕಾಲಕ್ಕೆ ಧರ್ಮ ಆಗುತ್ತೆ, ಯಾವ ಕಾಲಕ್ಕೆ ಇದು ಪ್ರಯೋಜನವನ್ನು ಸಂಪತ್ತನ್ನು ಒದಗಿಸುತ್ತೆ, ಯಾವ ಕಾಲಕ್ಕೆ ನಮ್ಮ ಬಯಕೆಗಳನ್ನು ಈಡೇರಿಸುತ್ತೆ, ಇದನ್ನು ನೋಡಿಕೊಂಡು ಕಾಲದ ಜೊತೆಗೆ ಹೊಂದಿಕೊಂಡು ಮನುಷ್ಯ ಬದುಕಿದರೆ ಕಾಲ ಅವನನ್ನು ಕೂಡ ನೆನಪಲ್ಲಿ ಉಳಿಯುವಂತೆ ಒಂದಿಷ್ಟು ಕಾರ್ಯದ ಸಾಧನೆ ಆಗುವುದಕ್ಕೆ ಸಹಾಯ ಮಾಡುತ್ತೆ. ಅವನು ಧರ್ಮದ ಕಾಲದಲ್ಲ ಅಧರ್ಮ ಮಾಡೋದು, ಸಂಪತ್ತು ಬರುವ ಸಮಯದಲ್ಲಿ ಅದನ್ನು ದುರುಪಯೋಗ ಮಾಡೋದು, ಅಥವಾ ಏನೋ ಬಯಸಬೇಕು ಅಂತಿದ್ದಾಗ ಅದನ್ನು ಕೆಟ್ಟ ಬಯಕೆಗಳಿಗೆ ಒಡ್ಡಿ ಆ ಕಾಲವನ್ನೇ ವ್ಯರ್ಥಗೊಳಿಸುವುದು ಅಂತ ಮಾಡಿದ ಮೇಲೆ ಕಾಲ ಅವನನ್ನು ಹಾಗೆ ನುಂಗಿಬಿಡುತ್ತೆ. ಅವನೇನೆಲ್ಲವನ್ನು ನುಂಗಿದ್ನೋ ಅದೆಲ್ಲವನ್ನು ಕಾಲ ಅವನನ್ನು ಸೇರಿಸ್ಕೊಂಡು ನುಂಗುತ್ತೆ. ಅದರಿಂದಾಗಿ ನೀನು ಇತಃ ಸ್ವಾಂ ಪ್ರಕೃತಿಂ ವಾಲಿ ಗತಃ ಪ್ರಾಪ್ತ ಕ್ರಿಯಾಫಲಂ ಧರ್ಮಾರ್ಥ ಕಾಮ ಸಂಯೋಗೈ ಪವಿತ್ರಂ ಪ್ಲವಗೇಶ್ವರ. ಪ್ಲವಗೇಶ್ವರ ನೆನೆಸಿದಂತಹ ವಾಲಿ ತನ್ನ ಕಾರ್ಯಕ್ಕೆ ಸರಿಯಾದಂತಹ ಪ್ರತಿಫಲವನ್ನು ಪಡೆದು, ಅಂದರೆ ತಪ್ಪು ಮಾಡಿದಕ್ಕೆ ಶಿಕ್ಷೆ ಆಯಿತು. ಆದರೆ ಅದರಿಂದ ಆದ ವಿಶೇಷ ಧರ್ಮ ಏನು ಅಂದರೆ ಅವನು ಸ್ವರ್ಗ ಪರಿಗೃಹೀತಶ್ಚ ಪ್ರಾಣಾನ್ ಅಪರಿರಕ್ಷತ ಸ್ವಧರ್ಮಸ್ಯ ಚ ಸಂಯೋಗಾತ್ ಜಿತಸ್ತೇನ ಮಹಾತ್ಮನ. ಅವನು ಶಿಕ್ಷೆಯನ್ನು ಒಪ್ಪಿಕೊಂಡದ್ರಿಂದ ಅವನು ಪಾಪಗಳನ್ನು ಕಳೆದುಕೊಂಡು ಸ್ವರ್ಗವನ್ನು ಪಡೆದಿದ್ದಾನೆ. ಆತ್ಮಾನಂ ಅಪರಿರಕ್ಷತ ಅಂದರೆ ಬದುಕಬೇಕು ಅಂತ ಅವನು ಆಸೆ ಪಡಲಿಲ್ಲ. ನಾನೇ ಕೇಳಿದೆ, ಬದುಕಬೇಕು ಅಂತ ಆಸೆ ಇದ್ದರೆ ನಾನು ಬದುಕಿಸ್ತೇನೆ ಅಂತ ಹೇಳಿದೆ. ಅವನು ಹೇಳಿದೆ, ಇಲ್ಲ, ನಿನ್ನ ಕೈಯಲ್ಲಿ ಶಿಕ್ಷೆ ಅಂತ ನಾನು ಪಡೆದ ಮೇಲೆ ಮತ್ತೆ ಇನ್ನು ಹೆಚ್ಚು ಆಸೆ ಪಡುವುದಿಲ್ಲ. ನಿನ್ನ ಕೈಯಲ್ಲಿ ಪ್ರಾಣ ಹೋಗುವುದು ಅನ್ನೋದು ನನ್ನ ಜೀವನದಲ್ಲಿ ಸಿಕ್ಕಿದ ಒಂದು ದೊಡ್ಡ ಭಾಗ್ಯ. ಅದರಿಂದಾಗಿ ನಾನು ಬಿಟ್ಟಿದ್ದೇನೆ ಪ್ರಾಣ. ನಿನ್ನ ದರ್ಶನದ ಜೊತೆಗೆ ಈ ಪ್ರಾಣಹರಣ ಅಂತ ಅನ್ನೋದು ನನಗೆ ಸಿಕ್ಕಿದ ನನ್ನ ಬದುಕಿನ, ನಾನು ಕೇಳಿದರೂ ಮುಂದೆ ಸಿಗದೇ ಇರಬಹುದಾದ ದೊಡ್ಡ ಭಾಗ್ಯ ಇದು. ಕೇಳಿದರೂ ಮುಂದೆ ಸಿಗುವುದಿಲ್ಲ, ಎಲ್ಲೋ ಸಾಯಬೇಕಾಗುತ್ತೆ. ಹೇಗೋ
ಎಲ್ಲೋ ಸುಮ್ಮನೆ ನಡ್ಕೊಂಡು ಹೋಗುವಾಗ ಮೆಟ್ಲಲ್ಲಿ ಜಾರಿ ಡಮಾರು ಬಿದ್ದ, ಮುಗಿದೋಯ್ತು ಕತೆ. ಇದು ಹಾಗಾಗದೆ ನಿನ್ನ ಎದುರುಗಡೆ ನಿನ್ನನ್ನು ನೋಡ್ತಾ ನಿನ್ನದೇ ಬಾಣದಿಂದ ನಿನ್ನದೇ ಒಪ್ಪಿಗೆಯ ಜೊತೆಗೆ ಪ್ರಾಣವನ್ನು ಬಿಡುವ ಸೌಖ್ಯ ನನಗೆ ಸಿಕ್ಕಿದ್ರಿಂದ ನಾನು ಅವನ ಪ್ರಾಣವನ್ನು ಉಳಿಸ್ಕೊಳ್ಳೂ ಇಲ್ಲ. ಅಂದರೆ 2 ಅಂಶ ಇದು ಹಿಂದೆಯೂ ಬಂದಿತ್ತು. ಇದು ಎಲ್ಲ ಕಡೆನೂ ಕಾಣುತ್ತೆ ಈ ಥರ ಭಕ್ತರಲ್ಲಿ. ಪ್ರಹ್ಲಾದ ಬಲಿಗೆ ಇದೇ ಎಚ್ಚರ ಕೊಡುವುದು, ನೀನು ಮಾಡಿದ ತಪ್ಪು ಅಂತ ಹೇಳಿ ಶಾಪ ಕೊಡ್ತಾನೆ. ಶಾಪ ಕೊಟ್ಟ ಮೇಲೆ ಬಲಿ ಹೇಳ್ತಾನೆ, ನೀನು ಶಾಪ ಕೊಟ್ಟದ್ದು ಕರೆಕ್ಟ್ ಆಯಿತು ಅಂತ. ಅಂದರೆ ದಂಡ್ಯ ಮತ್ತು ದಂಡನೆ, ದಂಡಿಸಲಿಕ್ಕೆ ಯೋಗ್ಯನಾದವನು ಅವನನ್ನು ತನ್ನ ಸಂಬಂಧಿ ಅಂತ ಹೇಳಿ ಪ್ರಹ್ಲಾದ ಬಿಡಲಿಲ್ಲ. ಬಲಿ ತನ್ನನ್ನು ಅಜ್ಜ ಸಂರಕ್ಷಿಸಿಯಾನು ಅನ್ನುವ ಕಾರಣಕ್ಕಾಗಿ ಶಾಪದಿಂದ ಮುಕ್ತ ಮಾಡು ಅಂತ ಕೇಳಲಿಲ್ಲ. ಇದು ದಂಡನೆ ಕೊಡುವವನ ವಿಷಯದಲ್ಲೂ ಅವನು ಎಲ್ಲಿಯಾದರೂ ಜಾರಿದ ಅಂದರೆ ಅವನ ಧರ್ಮ ಹೋಯಿತು. ದಂಡನೆಗೆ ಒಳಗಾದವನು ಕೂಡ ಆ ದಂಡನೆಯನ್ನು ತಪ್ಪಿಸಿಕೊಳ್ಳಿಕ್ಕೋಸ್ಕರ ಏನಾದರೂ ಬಂಧುತ್ವವನ್ನು ದುರುಪಯೋಗ ಮಾಡಿಕೊಳ್ಳುತ್ತಾನೆ ಅಂದರೆ ಅದು ಅವನ ಧರ್ಮ ಹೋಯಿತು. ಹಿಂದೆ ಈ ಮಾತು ಬಂತು. ವಾಲಿ ದಂಡನೆ ಮಾಡಲಿಕ್ಕಿದ್ದವನು ಅವನು ಕೂಡ ಆ ವಿಷಯದಲ್ಲಿ ಕಾಂಪ್ರಮೈಸ್ ಮಾಡಲಿಲ್ಲ. ತಪ್ಪು. ವಾಲಿಗೆ ಅವಕಾಶ ಸಿಕ್ಕಿ ಅವನಿಗೆ ಬದುಕಬೇಕು ಅಂತ ಆಸಿದ್ರೆ ಬಿಡ್ತೇನೆ ಅಂತಂದು ಆಗ ವಾಲಿಯೂ ಒಪ್ಪಿಕೊಳ್ಳಿಲ್ಲ. ತಪ್ಪು ಮಾಡಿದಕ್ಕೆ ಶಿಕ್ಷೆ ಆಗ್ತಾ ಇದೆ, ನಾನು ಒಪ್ಪಿಕೊಳ್ತೇನೆ ಅಂತ. ಅಂದರೆ ದಂಡನೆ ಕೊಡುವವನು, ದಂಡನೆ ತೆಗೆದುಕೊಳ್ಳುವವನು ಇಬ್ಬರೂ ಕೂಡ ತಮ್ಮ ತಮ್ಮ ಧರ್ಮವನ್ನು ದಂಡನೆಗೆ ಒಳಗಾಗಬೇಕಾದವನು ಅಂತ ದಂಡನೆ ತಗೊಳ್ಳುವವನು, ನಾನು ದಂಡನೆ ಮಾಡಬೇಕಾದವನು ಅಂತ ದಂಡನೆ ಕೊಡುವವನು. ಅವರವ್ರ ಕರ್ತವ್ಯವನ್ನು ಅವ್ರು ಸರಿಯಾಗಿ ಮಾಡಿಬಿಟ್ರೆ ಲೋಕದಲ್ಲಿ ಅಧರ್ಮದ ಸುಳಿವೇ ಇರುವುದಿಲ್ಲ. ಎಲ್ಲ ಇವತ್ತು ವ್ಯವಸ್ಥೆ ನೋಡಿ, ದಂಡನೆ ಮಾಡಬೇಕಾದವನು ತನ್ನವರು ಅಥವಾ ಟೇಬಲ್ ಕೆಳಗಿದ ವ್ಯವಸ್ಥೆ ಆಯಿತು ಅಂತೇಳಿ ಬಿಟ್ಟುಬಿಡ್ತಾನೆ. ಅಥವಾ ದಂಡನೆಗೆ ಒಳಗಾದವನು ಅವನು ಅಡ್ಡದಾರಿ ಹುಡುಕ್ತಾನೆ, ಹೇಗೆ ತಪ್ಪಿಸ್ಕೊಳ್ಬೋದು, ಕಾನೂನಲ್ಲಿ ಏನೇನು ವ್ಯವಸ್ಥೆ ಇದೆ, ಅದರಲ್ಲಿ ಏನು ಲೂಪ್ ಹೋಲ್ ಇದೆ ಅಂತ ಹುಡುಕಿ ಅವನು ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನೆ. ಇಲ್ಲಿ ಒಂದು ಕಡೆ ತಪ್ಪಿಸಿಕೊಂಡದ್ದು ಪೋಸ್ಟ್ಪೋನ್ ಆಯಿತಷ್ಟೇ ಹೊರತು ಶಿಕ್ಷೆ ಮಾಡಿದ ಕ್ರಿಯೆಗೆ ಪ್ರತಿಕ್ರಿಯೆ ಇದ್ದೇ ಇದೆ. ತಪ್ಪಿಸಿಕೊಳ್ಳಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ನಾವೀಗ ಯಾರಿಗೂ ಗೊತ್ತಾಗಲಿಲ್ಲ ಬಚಾವ್ ಅಂತ ಅಂದ್ಕೊಂಡಿರ್ತೇವೆ ಅಷ್ಟೇ. ಆದರೆ ಅದು ಬಡ್ಡಿ, ಚಕ್ರಬಡ್ಡಿ ಎಲ್ಲ ಸೇರಿಕೊಂಡು ಮುಂದೆ 2 ಪಾಲಾಗಿ, ಇನ್ನೂ 10 ಪಾಲಾಗಿ, ಇನ್ನೊಂದು ರೀತಿಯಿಂದ ಅವನಿಗೆ ತಿಳಿಯದಂತೆ ಅದು. ಯಾಕೆಂದರೆ ಇನ್ನೊಬ್ಬರಿಗೆ ತಿಳಿಯದಂತೆ ಅನ್ಯಾಯ ಮಾಡಿದ್ದು, ಅವನಿಗೆ ಗೊತ್ತೇ ಆಗಲಿಲ್ಲ ಇವನು ಏನು ಮಾಡಿದ್ದು ಅಂತ. ಅದೇ ರೀತಿ ಇವನಿಗೆ ಶಿಕ್ಷೆ ಬರುವಾಗಲೂ ತಿಳಿಯದಂತೆಯೇ ಶಿಕ್ಷೆ ಬರುತ್ತೆ. ಯಾಕೆಂದರೆ ಇವನು ತಿಳಿಯದಂತೆ ಅನ್ಯಾಯ ಮಾಡಿದ್ಲ್ಲ, ಕತ್ತಲ್ಲಿ ಯಾರಿಗೂ ಕಾಣುವುದಿಲ್ಲ ಅಂತ. ಹಾಗೆಯೇ ನಮ್ಮ ಆಲೋಚನೆಗಳಲ್ಲಿ ಎಲ್ಲಿಯಾದರೂ ಒಂದು ಅಂಶದಲ್ಲಿ ನಾವು ತಿಳಿಯದಂತೆ ಗೊತ್ತಾಗಲಿಲ್ಲ ಅಂತ ತಪ್ಪಿಸಿಕೊಂಡಿದ್ದೇವೆ ಅಂದರೆ ಇನ್ನೊಮ್ಮೆ ನಮಗೆ ತಿಳಿಯದಂತೆ ಪೆಟ್ಟು ಬೀಳುತ್ತೆ. ಯಾಕೆ ಬಿತ್ತು ಅಂತ ಅದೇ ಕ್ವಶನಲ್ಲಿ ಜೀವನ ಕಳೆದೋಗುತ್ತೆ. ಯಾಕೆ ಬಿದ್ದು, ನನಗೆ ಯಾಕೆ ಅಂತ ಗೊತ್ತಾದರೆ ನಾನು ಒಪ್ಕೋತಿದ್ದೆ, ಯಾಕೆ ಅಂತಲೇ ಗೊತ್ತಾಗಲ್ಲ ಅಂತ ನನಗೆ ಎಲ್ರಿಗೂ ಈ ಪ್ರಶ್ನೆ ಬರುತ್ತೆ. ಎಲ್ರಿಗೂ ಈ ಪ್ರಶ್ನೆ ಬರುವುದರ ಹಿಂದೆ ಇರುವ ಸಮಸ್ಯೆ, ನಾವು ಆ ತಪ್ಪನ್ನು ಆಮೇಲೆ ಒಪ್ಪಿಕೊಳ್ಳಿಲ್ಲ, ಆಮೇಲೆ ತಿಳಿಯದಂತೆ ಮಾಡಿದ್ದೇವೆ ಅಂತ ಹೆಮ್ಮೆ ಬೇರೆ ಪಟ್ಟಿದ್ದೇವೆ. ಆ ಹೆಮ್ಮೆ ಎಷ್ಟು ಜಾಸ್ತಿ ಇರುತ್ತೋ ಈ ಪೆಟ್ಟು ತಿಂದ ಮೇಲಿನ ಎಲ್ಲಿಂದ ಬಂತು ಅಂತ ತಿಳಿಯದ ಒಂದು ರೀತಿಯ ಕನ್ಫ್ಯೂಷನ್ ಅಷ್ಟೇ ಇರುತ್ತೆ ಕೊನೆವರೆಗೂ. ಅಂದರೆ ರಾಮಚಂದ್ರ ಹೇಳಿದ, ಅವನು ಅದನ್ನು ಎಲ್ಲೂ ಒಪ್ಪಿಕೊಳ್ಳಿಲ್ಲ, ಆ ತಪ್ಪು ಮಾಡುವುದನ್ನು ಒಪ್ಪಿಕೊಳ್ಳಿಲ್ಲ, ಶಿಕ್ಷೆ ಅಂತ ಒಪ್ಪಿಕೊಂಡ. ಮತ್ತು ಶುದ್ಧ ಆದ ಸ್ವರ್ಗದಲ್ಲಿ ಸುಖವಾಗಿ ಜಿತಃ ಅವನು ಗೆದ್ದು ಕೂತಿದ್ದಾನೆ. ಅದರಿಂದಾಗಿ ತದಲಂ ಪರಿತಾಪೇನ, ಇನ್ನು ಮತ್ತೆ ಅಳುತ್ತಾ ಗೊಣ್ಣೆ ಮೂತಿ ಇಟ್ಕೊಂಡು ಅಳಬೇಡ, ಇಲ್ಲಿ ಸುರು ಅಂತ ಸಾಕಾಯ್ತು. ಎಷ್ಟು ಸಲ ಸಮಾಧಾನ ಮಾಡೋದು, ಒಂದು ಸರ್ತಿ ನೀನು ಸಮಾಧಾನ ಮಾಡೋದು, ಆಮೇಲೆ ಅವನು ಸಮಾಧಾನ ಮಾಡೋದು, ಮತ್ತೆ ಅಂದರೆ ಇದೆಲ್ಲ ಏನು ಹಾಗೆಂತ ಅವನು ಅಣಗಿಸ್ಲಿಲ್ಲ. ನಾನು ಸುಮ್ಮನೆ ಹೇಳಿದೆ ಅಷ್ಟೇ. ಅವನು ಅತ್ಯಂತ ಪ್ರೀತಿಯಿಂದಲೇ ಹೇಳಿದ್ದಾನೆ. ಹೇಳಿ ಆದಮೇಲೆ ಕುರುತ್ವಮಸ್ಯ ಸುಗ್ರೀವ ಪ್ರೇತ ಕಾರ್ಯಂ ಅನಂತರ. ಈಗ ಮುಖ್ಯ ನಾವು ಯಾವ ಕೆಲಸಕ್ಕೆ ಹೊರಡಬೇಕು ಅದನ್ನು ಮಾಡಬೇಕು. ಅಳ್ತಾ ಕೂತ್ಬಿಟ್ರೆ ಬಿದ್ದ ಶರೀರಕ್ಕೆ ನಾವು ಮತ್ತಷ್ಟು ಅಳ್ತಾ ಕೂತ್ರೆ ಅದಕ್ಕೂ ದುಃಖ. ಅದು ಇನ್ನೂ ಶರೀರ ಪೂರ್ತಿ ನಾಶ ಆಗುವ ತನಕ ಅದಲ್ಲೇ ಓಡಾಡ್ತಿರುತ್ತೆ. ನನಗೆ ಮತ್ತೊಮ್ಮೆ ಈ ಶರೀರದಲ್ಲಿ ಹೋಗ್ಲಿಕ್ಕೆ ಅವಕಾಶ ಸಿಕ್ಕಿದ್ರೆ ಹೋಗಿಬಿಡ್ತೇನೆ ಅಂತ. ಕೆಲವೊಮ್ಮೆ ಎಲ್ಲ ಕೈಕಾಲು ಬಿಟ್ಟು ಕೂತಿರ್ತಾರೆ, ಒಮ್ಮೆ ದಡಾರಂತ ಎದ್ದು ಕೂತ್ಬಿಡ್ತಾರೆ. ಅಂದರೆ ಅದು ಇನ್ನೂ ವ್ಯಥೆ ಪಡುವುದು ಅಥವಾ ಅದಕ್ಕೆ ಯೋಗ ಇರಬೇಕು. ಅದು ಸುಮ್ಮನೆ ಹೀಗೆ ಅಳುವುದು ಅಂತ ಅಂದ ತಕ್ಷಣ ಬರುವುದು ಅಂತಲ್ಲ, ಸುಮ್ಮನೆ ಅದನ್ನು ಒಂದು ಅಲ್ಲಿ ಕನೆಕ್ಟ್ ಮಾಡ್ತಾರೆ ಅಷ್ಟೇ, ಅಳಬಾರದು ಅಂತ. ಅದಕ್ಕೆ ಈ ಕೆಲವರಲ್ಲೆಲ್ಲ ಅದಕ್ಕೋಸ್ಕರನೇ ಈ ಕುಣಿಯುವುದು, ಅದನ್ನು ಹೊತ್ಕೊಂಡು ಹೋಗುವಾಗ ಅಂದರೆ ಸಂತೋಷವಾಗಿ ಕಳಿಸ್ಕೊಡ್ತೇವೆ, ಅದು ಅಳಬಾರ್ದು ಅಂತ. ಅದು ಕೊನೆ ವಿಕಾರ ಆಗಿ ಇನ್ನೆಲ್ಲೋ ಹೋಗಿ ಸೇರಿಕೊಂಡಿದೆ. ಯಾಕಂದರೆ ಅಳುವವರು ಅದಕ್ಕೋಸ್ಕರ ಕೆಲವರನ್ನು ಕರೆಸ್ತಾರೆ, ಕುಣಿಲಿಕ್ಕೆ ಅವರನ್ನು ಕರೆಸ್ತಾರೆ. ಇವ್ರು ಏನಾಗಿರ್ತಾರೆ ಅದೇ ಆಗಿರ್ತಾರೆ. ನೀನೀಗ ಮಾಡಬೇಕಾದದ್ದು ವಾಲಿಯ ಪ್ರೇತ ಕಾರ್ಯ. ದೇಹವನ್ನು ಬಿಟ್ಟ ನಂತರದ ಸಂಸ್ಕಾರಗಳನ್ನೇನು ಮಾಡಬೇಕು ಅದನ್ನು ನೀನು ಮಾಡಬೇಕಾಗಿದೆ. ತಾರಾಂಗದಾಭ್ಯಾಂ ಸಹಿತ, ಅವರಿಗೂ ನಿನ್ನಷ್ಟೇ ದುಃಖ ಇಲ್ವಾ? ತಾರ ಮತ್ತು ಅಂಗದೇಯರಿಗೆ
ಆ ಅಂಗದನನ್ನು ತಾರೆಯನ್ನು ನೀನು ಮುಂದಿಟ್ಟುಕೊಂಡು ಅವರ ಕರ್ತವ್ಯಕ್ಕೆ ನೀನು ಸಹಾಯ ಮಾಡಬೇಕು. ಸಮಾಜ್ಞಾಪಯ ಕಾಷ್ಟಾನಿ ಶುಷ್ಕಾಣಿ ಚ ಬಹೂನಿ ಚ, ಕಟ್ಟಿಗೆ ಒಣಗಿದ್ದನ್ನು ತರಿಸಿ ಸುಡಲಿಕ್ಕೆ ಬೇಕಾದ ವ್ಯವಸ್ಥೆಗೆ ಸಿದ್ಧನಾಗು. ಮಾ ಭೂ ಬಾಲಿಶ ಬುದ್ಧಿಸ್ತ್ವಂ, ರಾಜ್ಯ ಬೇಡ, ಸಾಯ್ತೇನೆ, ಇದೆಲ್ಲ ದಡ್ರು ಮಾತಾಡುವಂಥದ್ದು. ಬಾಲಿಶ ಅಂದರೆ ದೇಹ ಮಾತ್ರ ಬೆಳೆದಿರುತ್ತೆ, ಬುದ್ಧಿ ಬೆಳೆದಿರಲ್ಲ ಅಂತ. ಇನ್ನೊಂದಿದೆ ಚೈಲ್ಡ್ ಲೈಕ್ ಅಂತ, ಅದು ಬಾಲ್ಯ. ಎಷ್ಟು ದೊಡ್ಡವರಾಗಿದ್ದರೂ ಹೃದಯದಲ್ಲಿ ಮಗುವಿನ ಗುಣವನ್ನು ಉಳಿಸ್ಕೊಂಡಿರೋದು ಅಂದರೆ ತಾವು ಗೊತ್ತಿದ್ದು ಆ ಗುಣದಿಂದ ಆಚೆಗೆ ಬಾರದಂತೆ ಬದುಕುವುದು. ಇನ್ನು ಕೆಲವರು ಇರ್ತಾರೆ ಬುದ್ಧಿಯೇ ಬೆಳೆಯದೆ ದೇಹ ಮಾತ್ರ ಬೆಳೆದಿರುತ್ತೆ, ನೋಡುವಾಗ ಮಕ್ಕಳಿಗಿಂತ ಕಡೆ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇರ್ತಾರೆ. ಇದು ಕೆಟ್ಟದು. ಅದರಿಂದಾಗಿ ಚೈಲ್ಡ್ ಡಿಶ್ ಆಗಬೇಡ, ಚೈಲ್ಡ್ ಲೈಕ್ ಆಗು ನೀನು ಅಂತ ಹೇಳುವ ಹಾಗೆ ಮಾ ಭೂಹು ಬಾಲಿಶ ಬುದ್ಧಿಸ್ತ್ವಂ, ಬಾಲಿಶ ಬುದ್ಧಿ ಆಗಬೇಡ, ದಡ್ಡನ ಹಾಗೆ ಪೆದ್ದನ ಹಾಗೆ ಯಾವ ಟೈಮಲ್ಲಿ ಏನು ಮಾಡಬೇಕು ಅಂತ ತಿಳಿಯದವನಂತೆ ಮಾಡಬೇಡ ನೀನು. ತ್ವದಧೀನಮಿದಂ ಪುರಂ, ಈಗ ನೀನು ಯಾರೋ ಒಬ್ಬ ಹಳ್ಳಿಕ್ಕೆ ಸಾಮಾನ್ಯ ಮನುಷ್ಯ ಪ್ರಜೆ ಅಲ್ಲ, ನೀನು ನಿನ್ನ ಅಧೀನದಲ್ಲಿ ಈ ಇಡೀ ನಗರ ಇದೆ, ಈ ಇಡೀ ಕಪಿರಾಜ್ಯದ ವ್ಯವಸ್ಥೆ ಇದೆ. ನೀನು ಯಾವ ರೀತಿ ಆ್ಯಕ್ಟಿಂಗ್ ಮಾಡ್ತೀವೋ ಅಥವಾ ರಿಯಾಕ್ಟ್ ಆಗ್ತೀವೋ ಜನಗಳು ಅದೇ ರೀತಿ ರಿಯಾಕ್ಟ್ ಆಗ್ತಾರೆ. ನಾಳೆ ನೀನು ಯಾವಾಗಲೂ ಅಳುತ್ತಾಕೋದ್ರು ಜನಗಳ ಮುಖದಲ್ಲೂ ಅದೇ ಅಳು ಕಾಣುತ್ತೆ. ಯಾಕೆಂದರೆ ರಾಜನಲ್ಲಿ ಯಾವ ಭಾವವೋ ಅದೇ ಪ್ರಜೆಗಳಲ್ಲಿ ಕಾಣುತ್ತೆ. ಅವನು ಯಾವಾಗಲೂ ಪ್ಲೀಸ್ ನನ್ನನ್ನು ಹೇಗಾದರೂ ಮಾಡಿ ಅದನ್ನು ಚಾನ್ಸ್ ಕೊಟ್ಟು ನನ್ನ ರಾಜನನ್ನು ಮಾಡಿ ಅಂತ ಅಳುತ್ತಾ ಕೂತಿದ್ರೆ ಪ್ರಜೆಗಳು ಅಯ್ಯೋ ನನ್ನ ಅಳುಬುರು ಕೈ, ನಮ್ಮ ಸಮಸ್ಯೆ ಅಂತ ನಾವು ಅವನ ಹತ್ರ ಅಳ್ಳಿಕ್ಕೆ ಹೋದ್ರೆ ಅವನೇ ನನ್ನನ್ನು ಪ್ಲೀಸ್ ರಾಜ ಮಾಡಿ, ನನ್ನ ಪ್ಲೀಸ್ ಮಂತ್ರಿ ಮಾಡಿ ಅಂತ ಕೇಳ್ತಾ ಕೂತ್ರೆ ಅದು ಏನು ಚೆಂದ ಇರುತ್ತೆ. ರಾಜನಾದವನು ಅಧೀನನಾಗಬಾರ್ದು, ಯಾವತ್ತು ಕಣ್ಣೀರಿಟ್ಟು ಮಾತಾಡೋದು. ಒಂದು ಭಾವುಕತೆ ಬೇರೆ, ಒಂದು ಸಮಸ್ಯೆ ಬಂದಾಗ ಅದಕ್ಕೆ ಪ್ರತಿಕ್ರಿಯಿಸುವಾಗ ಗೊತ್ತಿಲ್ಲದೆ ಅದು ಪ್ರಾಕ್ಟೀಸ್ ಮಾಡಿ ರೆಡಿ ಮಾಡಿ ಏನು ಡೈಲಾಗ್ ಹೇಳಿದಾಗ ಯಾವ ಅಳಬೇಕು ಅಂತಲ್ಲ, ಅಸಹಜವಾಗಿ ಗೊತ್ತಿಲ್ಲದೆ ತಪ್ಪಿ ಒಂದು ಕ್ಷಣ ಬಂದದ್ದನ್ನು, ಅಂದರೆ ಅಸಹಾಯಕತೆ ಅಲ್ಲ, ಯಾವುದೋ ಒಂದು ಪ್ರಧಾನವಾದ ವ್ಯವಸ್ಥೆಯಲ್ಲಿ ತಪ್ಪಿದರೆ ಅದು ದೋಷ ಅಲ್ಲ. ಆದರೆ ಇದು ನೀನೀಗ ಅಳ್ತಾ ಇರೋದು, ವಾಲಿಯನ್ನು ನೋಡೋದು, ತಾರೆಯನ್ನು ನೋಡೋದು, ಅಂಗದನ್ನು ನೋಡೋದು, ಅಳುದು, ಮತ್ತೆ ಮತ್ತೆ ಅಳುತ್ತಾನೆ ಇರೋದು, ಏನು ಚಂದ ಅದು ಅಂತ ಬೈತಾನೆ ರಾಮಚಂದ್ರ. ಹಾಗಾಗಿ ಈ ಸಂಸ್ಕಾರಕ್ಕೆ ಸಿದ್ಧಪಡಿಸಬೇಕಾದ ವಸ್ತುಗಳನ್ನೆಲ್ಲ ತಯಾರುಗೊಳಿಸು. ಅವನಿಗೆ ಮಾಲೆ ಹಾಕಬೇಕು, ಬಟ್ಟೆಗಳನ್ನು ತೆಗೆದಿಡಬೇಕು. ಇನ್ನು ಯಜ್ಞದಲ್ಲಿ ಉಪಯೋಗಿಸಲಿಕ್ಕೆ ಅಂದರೆ ಈ ಶರೀರವನ್ನು ಸಂಸ್ಕಾರ ಮಾಡಲಿಕ್ಕೆ ಬೇಕಾದಂತಹ ಗಂಧದ ಕೊರಡುಗಳೆಲ್ಲ, ಚಂದನದ ವಸ್ತುಗಳನ್ನೆಲ್ಲ ಸಿದ್ಧಪಡಿಸಿಡಬೇಕು. ಆಮೇಲೆ ತೊಂತಾರ ಶಿಬಿಕಾಂ ಶೀಘ್ರಂ, ಅದಕ್ಕೊಂದು ಒಳ್ಳೆಯ ಶಿಬಿಕೆ ಅಂದರೆ ನಾವಿವತ್ತು ಚಟ್ಟ ಅಂತ ಶಬ್ದದಲ್ಲಿ ಬಳಸ್ತೇವೆ. ಅಂತಹದ್ದು ಅದು ಚೆನ್ನಾಗಿ ಕಟ್ಟಿದ್ದು ಗಟ್ಟಿಯಾಗಿ ಅದರಲ್ಲಿ ಜೋಡಿಸ್ಲಿಕ್ಕಾಗುವಂಥದ್ದು, ಇದನ್ನು ಸಿದ್ಧಪಡಿಸಬೇಕು ಅಂತ ಹೇಳ್ತಾನೆ. ತಕ್ಷಣ ಅದೆಲ್ಲ ಸಿದ್ಧ ಆಗುತ್ತೆ, ಮಾಲೆಗಳು ಬರ್ತವೆ. ಗುಹೆಯೊಳಗೆ ಹೋಗಿ ಏನೇನು ಅಪರೂಪದ ಮರಮಟ್ಟುಗಳಿತ್ತು ಅದನ್ನೆಲ್ಲ ಚೆನ್ನಾಗಿದ್ದು ತಂದು ಹೊತ್ತುಕೊಂಡು ಬಂದು ಅದನ್ನೆಲ್ಲ ರೆಡಿ ಮಾಡಿ ಇಟ್ಟಿರ್ತಾರೆ. ಅಷ್ಟಾದಮೇಲೆ ಶಿಬಿಕಾ ತಯಾರಾಯಿತು. ರಾಮ ಲಕ್ಷ್ಮಣನಿಗೆ ಹೇಳ್ತಾನೆ, ಕ್ಷಿಪ್ರಂ ವಿನೀಯತಾಂ ವಾಲಿ ಪ್ರೇತ ಕಾರ್ಯಂ ವಿಧೀಯತಾಂ, ಈ ಶರೀರವನ್ನು ಸುಡಲಿಕ್ಕೆ ಬೇಕಾದ ವ್ಯವಸ್ಥೆ ಆಗಿದೆ ಅಂತಂದಮೇಲೆ ಅದನ್ನು ತೆಗೆದು ಇಡ್ಲಿಕ್ಕೆ ಕಳಿಸೋರನ್ನು. ತಥೋ ವಾಲಿನ ಮುದ್ದಿಶ್ಯ ಸುಗ್ರೀವ ಶಿಬಿಕಾಂ ತದಾ ಆರೋಪಯತ ವಿಕ್ರೋಶನ್ ಅಂಗದೇನ ಸಹೈವತು, ಕೈಗಳನ್ನು ಎರಡು ಕಡೆಯಿಂದ ಅಂಗದ ಮತ್ತು ಸುಗ್ರೀವ ಎತ್ತಿ ಆ ಶಿಬಿಕೆಯ ಮೇಲಿರಿಸಿ, ಆರೋಪ್ಯ ಶಿಬಿಕಾಂ ಚೈವ ವಾಲಿನಂ ಗತಜೀವಿತಂ, ಶರೀರವನ್ನು ತೊರೆದಂತಹ ವಾಲಿಯ ಶರೀರವನ್ನು ಅಲಂಕರಿಸಿ ಆ ಶಿಬಿಕೆಯ ಮೇಲಿರಿಸಿ ಎಲ್ಲ ಕಡೆಗೆ ಹೊತ್ತುಕೊಂಡು ಹೋದರು. ಅದನ್ನು ಜನರು ನೋಡಬೇಕು, ಕೊನೆಯ ಬಾರಿ ಮತ್ತೊಂದು ಮುಖದರ್ಶನ ಮಾಡಬೇಕು ಅನ್ನುವ ಬಯಕೆಯಿಂದ ಎಲ್ಲರೂ ಕಾದು ಕೂತವರಿಗೆ, ಹತ್ತಿರ ಬರಲಾಗದವರಿಗೆಲ್ಲ ಆ ದಾರಿಯಲ್ಲಿ ಕೊಂಡೊಯ್ದು ಪ್ರತಿಯೊಬ್ಬರೂ ತುಂಬ ವ್ಯಥೆಪಟ್ಟು ದುಃಖದಿಂದ ತಮ್ಮ ತಮ್ಮ ನೆನಪುಗಳನ್ನೆಲ್ಲ ವಾಲಿಯ ಜೊತೆಗೆ ಇದ್ದದ್ದನ್ನು ಹಂಚಿಕೊಂಡು ಅಳುತ್ತಾರೆ. ಇಷ್ಟಾದಾಗ ಒಂದು ಪ್ರಕೃತಿಯ ಅಂದರೆ ಪ್ರಜೆಗಳ ಮಧ್ಯದಲ್ಲಿ ಓಡಾಡಿಕೊಂಡು ಬಂದ ಮೇಲೆ ತಾರೆ ಅಂತೂ ಕೊನೆಗೆ ತುಂಬ ವ್ಯಥೆ ಪಡ್ತಾಳೆ. ಇಷ್ಟು ಜನ ಅಳುವುದನ್ನು ನೋಡಿ ಆದರೂ ನಿಂಗೆ ಹೇಳ್ಬೇಕು ಅಂತ ಅನಿಸಲ್ವಾ ಅಂತೆಲ್ಲ ಮಾಮೂಲು ಅಳುವ ಸ್ಥಿತಿಯಲ್ಲಿ ಬರುವ ಮಾತುಗಳೆಲ್ಲ ಅಲ್ಲಿ ಬರ್ತಾವೆ. ಸಂಸ್ಕೃತ್ಯ ವಾಲಿನಂ ತೇತು ವಿಧಿಪೂರ್ವಂ ಪ್ಲವಂಗಮಾ ಆಜಗ್ಮುರುದಕಂ ಕರ್ತುಂ ನದೀಂ ಶೀತಜಲಾಂ ಶಿವಾಂ, ಎಲ್ಲರೂ ಆ ಸಂಸ್ಕಾರವನ್ನು ಮುಗಿಸಿ ನದಿಯ ಕಡೆಗೆ ಹೋದರು. ಅಗ್ನಿಂ ವಿಧಿವತ್ ದತ್ವ, ಅಗ್ನಿಯನ್ನು ಕ್ರಮ ಪ್ರಕಾರ ಕೊಟ್ಟು, ಸೋಪಸವ್ಯಂ, ಇನ್ನೇನೇನು ಅದಕ್ಕೆ ಕರ್ತವ್ಯಗಳನ್ನು ಮಾಡಬೇಕಿತ್ತೋ ಅಪಸವ್ಯ ಕ್ರಮಗಳನ್ನು ಅದೆಲ್ಲವನ್ನೂ ಕೂಡ ನಡೆಸಿ, ಪಿತರಂ ದೀರ್ಘಮಧ್ವಾನಂ ಪ್ರಸ್ಥಿತಂ ವ್ಯಾಕುಲೇಂದ್ರಿಯ, ಅಂಗದ ಕಣ್ಣಿನೊಳಗೆ ತನ್ನ ತಂದೆಯ ಸ್ಮರಣೆಯನ್ನು ಮಾಡಿಕೊಳ್ಳುತ್ತಾ ಸುಮ್ಮನೆ ನಿಂತು ಬಿಟ್ಟಿದ್ದ ಹಾಗೆ
ಸಂಸ್ಕಾರ ಮುಗಿಯಿತು. ಆಮೇಲೆ ಎಲ್ಲ ಕಪಿಗಳ ಜೊತೆಗೆ ಅಂಗದನೂ ಕೂಡ ಕಾಲು ಹೆಜ್ಜೆ ಇಡಲಾರದೆ ಇಡ್ತಾ ನದಿ ತೀರಕ್ಕೆ ಬಂದರು. ನದಿ ತೀರಕ್ಕೆ ಬಂದು ಅಲ್ಲಿ ತರ್ಪಣಾದಿಗಳ ಮೂಲಕ ಅವನಿಗೆ ಜಲೋದಕ ಕ್ರಿಯಾ ಅಂತ ಕರೀತಾರೆ ಅದನ್ನು. ಸುಗ್ರೀವೇಣೈವ ದೀನೇನ ದೀನೋ ಭೂತ್ವಾ ಮಹಾಬಲಃ ಸಮಾನ ಶೋಕಕ್ಕಾಕುಸ್ತಃ ಪ್ರೇತ ಕಾರ್ಯಾಣ್ಯಕಾರಯತ್ ಸಿಸಿಚುಹು ವಾಲಿನೇ ಜಲಂ. ವಾಲಿಯ ಹೆಸರನ್ನು ಹೇಳಿ ನೀರನ್ನು ಬಿಟ್ಟರು. ಎಲ್ಲರೂ ಕೂಡ ತರ್ಪಣಗಳನ್ನು ಬಿಟ್ಟರು. ಆಮೇಲೆ ಪ್ರೇತ ಕಾರ್ಯಾಣಿ ಉಳಿದಂತೆ ಏನೇನು ಮಾಡಬೇಕಿತ್ತೋ ಆ ಕರ್ತವ್ಯನ್ನೆಲ್ಲ ಮುಗಿಸಿದರು. ಇಷ್ಟಾದ ಮೇಲೆ ಶೋಕ ಸಂತಪ್ತನಾಗಿದ್ದ ಸುಗ್ರೀವನ ಮೋರೆಯಲ್ಲಿ ಇನ್ನೂ ಪೂರ್ತಿ ಬೆಳಕು ಬಂದಿರಲಿಲ್ಲ. ಎಲ್ಲರೂ ಅವನ ಸುತ್ತ ಅವನ ಮುಖವನ್ನೇ ನೋಡುತ್ತಾ ಮುಂದೆ ಅವನಿಂದ ಏನು ಮಾತು ಬರುತ್ತೆ ಅಂತ ನಿರೀಕ್ಷಿಸ್ತಾ ಇದ್ದಾಗ ಅವನಿಂದ ಏನು ಪ್ರತಿಕ್ರಿಯೆ ಇಲ್ಲದೇ ಇದ್ದಾಗ ರಾಮಚಂದ್ರ ಮತ್ತೆ ಅವನನ್ನು ಹನುಮಂತನ ಮೂಲಕವಾಗಿ ಬಡಿದೆಬ್ಬಿಸ್ತಾನೆ. ಸಾಕು, ಎಷ್ಟು ಇನ್ನೂ ಯೋಚನೆ ಮಾಡ್ತಾ ಇರೋದು. ಹನುಮಂತ ಹೇಳುತ್ತಾನೆ, ಭವತ್ ಪ್ರಸಾದಾತ್ ಸುಗ್ರೀವ ಪಿತೃಪೈತಾಮಹಂ ಮಹತ್ ವಾನರಾಣಾಂ ಸುದುಷ್ಪ್ರಾಪಂ ಪ್ರಾಪ್ತೋ ರಾಜ್ಯಮಿದಂ ಪ್ರಭೋ. ವಾಲಿಯನ್ನು ಮುಂದಿರಿಸಿಕೊಂಡು ರಾಮಚಂದ್ರ, ನಿನ್ನ ಅನುಗ್ರಹದಿಂದ ಸುಗ್ರೀವ ಪಿತೃಪೈತಾಮಹಂ ತಂದೆಯ ಕಾಲದಿಂದ ಅಜ್ಜನ ಕಾಲದಿಂದ ಬಂದಂತಹ ಈ ದೊಡ್ಡ ರಾಜ್ಯವನ್ನು ಸುದುಷ್ಪ್ರಾಪಂ ಸುಲಭದಲ್ಲಿ ಪಡೀಲಿಕ್ಕಾಗದೇ ಇರುವಂತಹ ಈ ರಾಜ್ಯವನ್ನು ಪಡೆದಿದ್ದಾನೆ. ನೀನು ಅನುಜ್ಞೆ ಕೊಟ್ಟರೆ ನಾವು ನಗರದೊಳಗೆ ಪ್ರವೇಶ ಮಾಡಲಿಕ್ಕೆ ಸಿದ್ಧರಾಗ್ತೇವೆ. ಸಂವಿಧಾಸ್ಯತಿ ಕಾರ್ಯಾಣಿ, ಅಲ್ಲಿ ತುಂಬ ಕಾರ್ಯಗಳನ್ನು ಮಾಡಲಿಕ್ಕಿದೆ. ಸುಹೃಜ್ಜನರೆಲ್ಲರೂ ಸಿದ್ಧರಿದ್ದಾರೆ. ಅವರನ್ನು ಎಲ್ಲ ಕರ್ಕೊಂಡು ನಾವು ಹೊರಡಬೇಕು. ಜೊತೆಗೆ ಸ್ನಾನಾದಿಗಳನ್ನು ಮುಗಿಸಿ ವಿವಿಧ ಗಂಧ ಪುಷ್ಪಗಳನ್ನೆಲ್ಲ ತಯಾರು ಮಾಡಿ, ಅಂದರೆ ಅದು ಪಟ್ಟಾಭಿಷೇಕಕ್ಕೆ ಬೇಕಾದ ಸಿದ್ಧತೆ ಅನ್ನುವ ಹಾಗೆ ನಿನ್ನನ್ನು ಅರ್ಚಿಸಬೇಕು, ಮೆಚ್ಚಿಸಬೇಕು ಅಂತಲೂ ಎಲ್ಲರೂ ಕಾಯ್ತಾ ಇದ್ದಾರೆ. ಅದರಿಂದಾಗಿ ನೀನು ಆದೇಶ ಮಾಡಬೇಕು. ಇಮಾಂ ಗುರುಗುಹಾಂ ರಮ್ಯಾಂ ಅಭಿಗಂತುಮಿತೋರ್ಹಸಿ ಕುರುಷ್ವ ಸ್ವಾಮಿ ಸಂಬಂಧಂ ವಾನರಾನ್ ಸಂಪ್ರಹರ್ಷಯನ್. ನೀನು ನಮ್ಮ ಈ ಎಲ್ಲ ವಿಶೇಷವಾದ ಅರ್ಚನೆಗಳಿಂದ ಸಂಪ್ರೀತನಾಗಿ ಮುಂಭಾಗದಲ್ಲಿ ನಿಂತು ನಗರದೊಳಗೆ ಪ್ರವೇಶ ಮಾಡಬೇಕು. ಅಲ್ಲೊಂದು ದೊಡ್ಡ ಅರಮನೆಯ ರೀತಿಯ ಗುಹೆ ಇದೆ, ವಾಲಿ ಇದ್ದದ್ದು ಮೊದಲು. ಆ ಗುಹೆಯನ್ನು ನೀನು ಮೊದಲು ಪ್ರವೇಶ ಮಾಡಿ ಸ್ವಾಮಿ ಸಂಬಂಧದಿಂದ ನೀನು ನಮಗೆಲ್ಲರಿಗೂ ಒಡೆಯ. ಉಳಿದಂತೆ ಯಜಮಾನ ವರ್ಗದ ಅಡಿಯಾಳಾಗಿ ನಾವೆಲ್ಲರೂ ಕೂಡ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಸಿದ್ಧರಿದ್ದೇವೆ. ಅದರಿಂದಾಗಿ ನೀನು ಮುಂದೆ ಬರಬೇಕು ಅಂತ ಹೀಗೆ ನೀನು ಆದೇಶ ಮಾಡಿದ ಮೇಲೇ ನಾವೆಲ್ಲರೂ ಹೊರಡುವವರು ಅಂತ ಹೀಗೆ ಹೇಳಿದಾಗ ರಾಮಚಂದ್ರ, ಎಷ್ಟು ಎಚ್ಚರ ರಾಮಚಂದ್ರನಿಗೆ ಆ ಹೊತ್ತಿನಲ್ಲೂ. ನಾವಾದರೆ ರೆಡಿ, ಇಷ್ಟೆಲ್ಲ ಮಾಡಿದ್ದಕ್ಕೆ ಒಳ್ಳೆ ಅವಕಾಶ ಸಿಕ್ಕಿತು ಅಂತ ಹೊರಟು ಬಿಡ್ತಿದ್ವಿ. ರಾಮ ಹೇಳ್ತಾನೆ, ಚತುರ್ದಶ ಸಮಾ ಸೌಮ್ಯ ಗ್ರಾಮ್ಯಂ ವಾ ಯದಿ ವಾ ಪುರಂ ನ ಪ್ರವೇಕ್ಷ್ಯಾಮಿ ಹನುಮನ್ ಪಿತುರ್ನಿರ್ದೇಶಪಾಲಕ. ಪಿತುಃ ನಿರ್ದೇಶಪಾಲಕ, ತಂದೆಯ ಆದೇಶದಂತೆ ನನಗೆ ವನವಾಸ ಹೇಳಿದ್ದು ಹೊರತು ಪುರವಾಸವೋ ಗ್ರಾಮವಾಸವೋ ಹೇಳಿಲ್ಲ. ನಾನು ವನದಲ್ಲೇ ವಾಸ ಮಾಡಬೇಕಾದವನಾದ್ರಿಂದಾಗಿ ನಾನು ನಿಮ್ಮ ಜೊತೆಗೆ ಬರಲಿಕ್ಕಾಗುವುದಿಲ್ಲ. ನೀವು ಹೊರಡಿ, ನಿಮ್ಮ ಬಗ್ಗೆ ನನಗೆ ಸಂತೋಷ ಇದೆ, ನೀವು ಹೋಗಲೇಬೇಕು, ಅದು ನಿಮ್ಮ ಜವಾಬ್ದಾರಿ. ಸುಸಮೃದ್ಧಾಂ ಗುಹಾಂ ರಮ್ಯಾಂ ಸುಗ್ರೀವೋ ವಾನರರ್ಷಭ ಪ್ರವಿಷ್ಟೋ ವಿಧಿವದ್ವೀರ ಕ್ಷಿಪ್ರಂ ರಾಜ್ಯೇಭಿಷಿಚ್ಯತಾಂ. ಸುಗ್ರೀವನನ್ನು ಮುಂದೆ ಕರ್ಕೊಂಡು ಹೋಗಿ ಅವನನ್ನು ಸಿಂಹಾಸನದಲ್ಲಿ ಕೂಡಿಸಿ ಅಭಿಷೇಕ ಮಾಡಿ ನೀವೆಲ್ಲರೂ ಆ ಸಂಭ್ರಮದಲ್ಲಿ ತೊಡಗಿ. ನಾನು ಆ ಸಂಭ್ರಮದಲ್ಲಿ ಪಾಲ್ಗೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಅಷ್ಟೇ ಅಲ್ಲ, ಅಷ್ಟಕ್ಕೆ ಬಿಟ್ಬಿಡಬೇಡಿ. ವೃತ್ತಜ್ಞ ವೃತ್ತ ಸಂಪನ್ನಂ ಉದಾರ ಬಲ ವಿಕ್ರಮಂ. ಎಲ್ಲ ಘಟನೆಗಳನ್ನು ಚೆನ್ನಾಗಿ ತಿಳಿದು ಅರ್ಥ ಮಾಡಿಕೊಳ್ಳಬಲ್ಲ ಅಂಗದನಿಗೂ ಒಂದು ಹೊಣೆಗಾರಿಕೆ ಇದೆ. ಅವನನ್ನು ಕೂಡ ನೀನು ಯುವರಾಜ್ಯದಲ್ಲಿ ಈಗಲೇ ನೀನು ಪಟ್ಟಾಭಿಷಿಕ್ತನಾದ ಕೂಡಲೇ ಸುಗ್ರೀವನಿಗೆ ಹೇಳ್ತಾ ಇರೋದು, ತಕ್ಷಣ ಅಂಗದನಿಗೂ ಕೂಡ ಯುವರಾಜ್ಯವನ್ನು ಕೊಡಬೇಕು. ಯಾಕೆಂದರೆ ಅದು ತನ್ನ ತಂದೆಯ ನಂತರ ನನ್ನನ್ನು ಮೂಲೆಗುಂಪು ಮಾಡಿದರು ಅಂತ ಅವರಿಗೆ ಅನ್ನಿಸ್ಬಾರ್ದು. ಆವಾಗ ಅದು ಮತ್ತೆ ದ್ವೇಷಕ್ಕೋ ಒಳಗಿನಿಂದ ಸೇಡಿಗೋ ಕಾರಣ ಆಗುತ್ತೆ. ಅದರಿಂದಾಗಿ ನಿನ್ನ ಅಭಿಷೇಕ ಮುಗಿದ ತಕ್ಷಣ ಅಂಗದನನ್ನು ಯಮಪ್ಯಂಗದಂ ವೀರ ಯೌವರಾಜ್ಯೇಭಿಷೇಚಯ, ಯೌವರಾಜ್ಯದಲ್ಲಿ ಅಭಿಷೇಕ ಮಾಡು. ಜ್ಯೇಷ್ಠಸ್ಯ ಚ ಸತೋ ಜ್ಯೇಷ್ಠ ಸದೃಶೋ ವಿಕ್ರಮೇಣ ಚ. ಜ್ಯೇಷ್ಠನಾದಂತಹ ನಿನ್ನ ಅಣ್ಣನಿಗೆ ಮಗನಾದದ್ರಿಂದ ಆತನೂ ಕೂಡ ಯೌವರಾಜ್ಯಕ್ಕೆ ದೊಡ್ಡವನೇ ಅನ್ನಿಸಿಕೊಳ್ತಾನೆ. ಮತ್ತು ಅದು ಅವನ ಅಧಿಕಾರವೂ ಹೌದು, ಅವನಿಗಿರುವಂತಹ ಜವಾಬ್ದಾರಿಯೂ ಹೌದು, ಅದನ್ನು ನಡೆಸ್ತಾನೆ. ಮತ್ತು ಅವನು ಸುಮ್ಮನೆ ಅಣ್ಣನ ಮಗ ಅನ್ನುವ ಕಾರಣಕ್ಕಲ್ಲ, ವಿಕ್ರಮೇಣ ಚ, ಅವನು ಸ್ವತಃ ಪರಾಕ್ರಮಿಯೂ ಆಗಿದ್ದಾನೆ. ಸುಮ್ಮನೆ ನಮ್ಮ ಸೊಸೆ, ನಮ್ಮ ಅಣ್ಣ, ನನ್ನ ತಮ್ಮ, ನನ್ನ ತಂಗಿ ಎಲ್ಲರಿಗೂ ಸೀಟ್ ಕೊಟ್ಟು ಊರಿಡಿ ತುಂಬಿಕೊಂಡು ನಾವೇ ವಿಧಾನಸಭೆ, ರಾಷ್ಟ್ರ ದೊಡ್ಡ ಸಭೆಗಳಲ್ಲಿ ಭಾಗವಹಿಸಿಬಿಡ್ತೇನೆ ಅಂತ ಕೂಡುವ ಥರದಲ್ಲ ಇದು.
ಅಧಿಕಾರ ಇದ್ದು ಅಧಿಕಾರದ ನಿರ್ವಹಣೆ ಮಾಡಲಿಕ್ಕೆ ವ್ಯವಸ್ಥೆ ಗೊತ್ತಿದ್ದು ಅಂಗದನನ್ನು ಸೇರಿಸ್ಕೊಳ್ಬೇಕು. ಇದು ಮತ್ತು ತಂದೆ ಮಕ್ಕಳ ಪಕ್ಷದ ವ್ಯವಸ್ಥೆ ಅಲ್ಲ. ಅಧಿಕಾರ ಇದೆ, ಜವಾಬ್ದಾರಿ ಇದೆ, ಅವನು ಆ ಕ್ರಮವನ್ನು ನಡೆಸಲಿಕ್ಕೆ ಸಮರ್ಥನೂ ಆಗಿದ್ದಾನೆ. ಅದರಿಂದಾಗಿ ನೀನು, ಇದು ರಾಮಚಂದ್ರನೇ ಹೇಳುವ ಮಾತು, ನೀನು ಅವನನ್ನು ಅಭಿಷೇಕ ಮಾಡು ಅಂತ. ಈಗ ಶ್ರಾವಣದ ಪೂರ್ವ ಮಾಸ ಆಶ್ವಯುಜ ಇದೆ, ಮಳೆ ಬರುವ ಸಮಯ, ಮಳೆ ಬರ್ತಾ ಇದೆ. ಪ್ರವೃತ್ತ ಸೌಮ್ಯ ಚತ್ವಾರ ಮಾಸಾ ವಾರ್ಷಿಕ ಸಂಜ್ಞಿಕಾ. ನಾನೀಗ ಬರುವುದಿಲ್ಲ ಅನ್ನೋದಕ್ಕೆ ಇನ್ನೂ ಒಂದು ಕಾರಣ, ಇನ್ನು ಪ್ರಯಾಣ ಎಲ್ಲ ಮಾಡೋದು ಸರಿಯಲ್ಲ. ಈ 4 ಕಾರ್ತಿಕ ಮಾಸದ ತನಕ, ಆಶ್ವಯುಜದಿಂದ ಕಾರ್ತಿಕದ ತನಕ ಎಲ್ಲೂ ಕೂಡ ಓಡಾಟ ನಡೆಸುವುದು ವ್ಯವಸ್ಥೆ ಸರಿ ಇಲ್ಲ. ಅದರಿಂದಾಗಿ ಇಯಂ ಗಿರಿಗುಹಾ ನಾಯಂ ಉದ್ಯೋಗ ಸಮಯ. ಇದು ಉದ್ಯೋಗದ ಸಮಯ ಅಲ್ಲ. ಉದ್ಯೋಗ ಅಂದರೆ 2 ಅರ್ಥ. ಉದ್ಯೋಗ ಅಂದರೆ ಒಂದು ಚಟುವಟಿಕೆ ಅಂತ ಅರ್ಥ, ಇನ್ನೊಂದು ಉದ್ಯೋಗ ಅಂದರೆ ನಾವು ಬಳಸ್ತೇವಲ್ಲ, ಉದ್ಯೋಗ ವ್ಯಾಪಾರ ಇತ್ಯಾದಿ, ಊರೂರು ತಿರುಗ್ತಾ ಮಾಡೋದು, ಅದು ಉದ್ಯೋಗದ ಸಮಯ ಅಲ್ಲ ಅಂತ ಹೇಳಿ, ಪ್ರವಿಶತ್ವಂ ಪುರೀಂ ಶುಭಾಂ, ನೀನು ಪುರಿಯನ್ನು ಸೇರು. ಈ 4 ತಿಂಗಳುಗಳ ಕಾಲ ನೀನು ಅರಮನೆಯಲ್ಲಿ ಇದ್ದು ನಿನ್ನ ಇಷ್ಟು ದಿವಸ ನಿನ್ನ ಕೈ ತಪ್ಪಿ ಹೋಗಿದ್ದ ನಿನ್ನ ಸಂಸಾರದ ಜೊತೆಗೆ, ಅಧಿಕಾರದ ಜೊತೆಗೆ ಸುಖವಾಗಿ ಬಾಳನ್ನು ಕಳೆ. ನಾನು ಇದೇ ಅಸ್ಮಿನ್ ವತ್ಸ್ಯಾಮ್ಯಹಂ ಸೌಮ್ಯ ಪರ್ವತೆ ಸಹ ಲಕ್ಷ್ಮಣನ ಜೊತೆಗೆ ಇದೇ ಪರ್ವತದ ಎಲ್ಲಿಯಾದರೂ ಒಂದು ಕಡೆ ನಾವು ವಾಸ ಮಾಡ್ತೇವೆ, ಇಲ್ಲೇ ಇರ್ತೇವೆ. ನಾವು ಅಲ್ಲಿಗೆ ಬರುವುದೂ ಇಲ್ಲ. ಮತ್ತು ಈಗ ಸೀತೆಯನ್ನು ಹುಡುಕುವ ಕಾರ್ಯಕ್ಕೆ ನಾವು ಊರೂರು ಸುತ್ತುವುದು, ಇದು ಉದ್ಯೋಗ ಅಂತ ಹೇಳಿದ್ದು. ತಿರುಗಾಟ ಅನ್ನೋದು ತಪ್ಪು. ಯಾಕೆಂದರೆ ಪ್ರಕೃತಿಯಲ್ಲಿ ಅವುಗಳಿಗೆ ಅಂತ ಒಂದು ಸಮಯ ಇದೆ. ನಾವು ಪ್ರಕೃತಿಯನ್ನು ಮಲಗುವಂಥ ಸಮಯದಲ್ಲಿ ನಾವು ಮಲಗಲಿಕ್ಕೆ ಬಿಟ್ಟರೆ ಅದು ನಮಗೆ ಲಾಕ್ಡೌನ್ ಮಾಡೋದಿಲ್ಲ. ನಾವು ಯಾವಾಗ ಅದರ ಮೇಲೆ ದಬ್ಬಾಳಿಕೆ ಮಾಡಿ ನಮಗೆ ಎಚ್ಚರ ಆದಾಗಲೆಲ್ಲ ಅದರ ಮೇಲೆ ಹಠ ಸಾಧಿಸ್ತೇವೆ ಅಂದರೆ ಕೇಳಲಿಕ್ಕೆ ಗೊತ್ತಿಲ್ಲದ ಹಾಗೆ ಯಾವಾಗ ಬೇಕಾದರೂ ಮತ್ತೆ ಇಡೀ ಪ್ರಕೃತಿ ತನ್ನನ್ನು, ನೀವು ಬರದ ಹಾಗೆ ನೀವು ಎಲ್ಲವನ್ನು ಪ್ರಕೃತಿಯನ್ನು ಬಂಧನ ಮಾಡ್ತೀರಿ ಅಂದರೆ ನಾನು ನಿಮ್ಮನ್ನು ಬಂಧನ ಮಾಡ್ತೇನೆ ಅಂತ ಇಂಥದ್ದೊಂದು ದುಸ್ಥಿತಿಯನ್ನು ತಂದು ಒಡ್ಡುತ್ತೆ. ಪ್ರಕೃತಿ ಸಹಜವಾದ ಚಾತುರ್ಮಾಸ್ಯದ ಹೊತ್ತಿನಲ್ಲಿ ಓಡಾಟ ಕಮ್ಮಿ, ಇಲ್ಲವೇ ಇಲ್ಲ ಅಂತ ಹೇಳಬೇಕು ನಿಜವಾಗಿ. ಅದರಲ್ಲೂ ತೀರಾ ಅಗತ್ಯವಾದ ಸಂಬಂಧಗಳು ಬೇರೆ, ರಾಜನ ವ್ಯವಹಾರ ಕೆಲವೊಮ್ಮೆ ಇದ್ದೇ ಇರುತ್ತೆ. ಅದು ಬಿಟ್ಟರೆ ಉಳಿದಂತೆ ಲೋಕದ ಸಾಮಾನ್ಯ ಜನರ ವ್ಯವಹಾರವನ್ನು ತೀವ್ರವಾಗಿ ಅದು ಬೇಡ ಅಂತ ಹೇಳುತ್ತೆ. ಆದ್ದರಿಂದಾಗಿ ನಾವು ಇಲ್ಲೇ ಇರ್ತೇವೆ, ನೀವು ಅಲ್ಲೇ ಇರಿ. ಕಾರ್ತಿಕೆ ಸಮನುಪ್ರಾಪ್ತೆ, ಕಾರ್ತಿಕ ಮಾಸ ಬಂದ ಹೊತ್ತಿನಲ್ಲಿ, ನಾನು ಆಶ್ವಯುಜ ಹೇಳಿದ್ನಲ್ಲ, ಆಷಾಢದಿಂದ ಕಾರ್ತಿಕದ ತನಕ 4 ತಿಂಗಳ ಈ ಅವಧಿಯಲ್ಲಿ ವಿಶ್ರಾಂತಿ ಒಂದೇ ಮುಖ್ಯ ಆಗುತ್ತೆ, ಓಡಾಟ ಇಲ್ಲ ಅನ್ನೋದು ಮುಖ್ಯ ಆಗುತ್ತೆ. ಕಾರ್ತಿಕ ಬಂತು ಅಂದರೆ ಸೀತಾನ್ವೇಷಣೆಯ ಕೆಲಸಕ್ಕೆ ನಾವು ಮತ್ತೆ ತೊಡಗುವುದು ಸುಲಭ, ತೊಡಗುವುದು ಸರಿಯಾಗುತ್ತೆ. ಏಷನ ಸಮಯ ಸೌಮ್ಯ ಪ್ರವಿಶತ್ವಂ ಸ್ವಮಾಲಯಂ ಅಭಿಷಿಕ್ತ ಸ್ವರಾಜ್ಯೇ ಚ ಸುಹೃದ ಸಂಪ್ರಹರ್ಷಯ. ನಿನ್ನ ಬಂಧುಗಳನ್ನು, ನಿನ್ನ ಆತ್ಮೀಯರನ್ನು ಸಂತೋಷಪಡಿಸು. ಯಾಕೆಂದರೆ ಅವರು ಈಗ ತುಂಬ ಬಳಲಿದ್ದಾರೆ, ನಿನ್ನ ವ್ಯವಸ್ಥೆಯನ್ನು ಅವರು ತುಂಬ ಅಪೇಕ್ಷೆ ಪಟ್ಟಿದ್ದಾರೆ. ಆದ್ದರಿಂದಾಗಿ ಅವರ ಕಣ್ಣಲ್ಲಿ ನೀರು ಬಾರದಂತೆ ನೋಡ್ಕೊಳ್ಬೇಕಾದ ನಿನ್ನ ಕರ್ತವ್ಯ. ಅದರಿಂದ ನೀನು ಅದನ್ನು ನೋಡ್ಕೋ ಅಂತ ಕಳುಹಿಸಿಕೊಡ್ತಾನೆ. ಇಷ್ಟಾದ ಮೇಲೆ ರಾಮನಿಂದ ಅನುಜ್ಞೆಯನ್ನು ಪಡೆದ ಸುಗ್ರೀವ ಊರನ್ನು ಸೇರಿದ್ದಾನೆ. ಸೇರಿದಾಗ ವಾನರ ಸಹಸ್ರಾಣಿ, ಲಕ್ಷಗಟ್ಟಲೆ, ಲೆಕ್ಕ ಇಲ್ಲದಷ್ಟು ಕಪಿಗಳು ಮರಗಳಿಂದ ಬೆಟ್ಟಗಳಿಂದ ಎಲ್ಲ ಕಡೆ ಓಡಿ ಬಂದವುಗಳು ತಮ್ಮ ತಮ್ಮ ಕೈಯಲ್ಲಿದ್ದ ವಾದ್ಯಗಳನ್ನು, ಪಾತ್ರೆಗಳನ್ನು ಎಲ್ಲವನ್ನು ಜೋರಾಗಿ ಬಡಿದು ಅಭಿವಾದ್ಯ ಅವನನ್ನು ಬಂದು ನಮಸ್ಕಾರ ಮಾಡಿ ಸಂತೋಷದಿಂದ ಕರ್ಕೊಂಡು ಬಂತೆ. ಬರಬೇಕು ನೀನು ಅಂತ. ತತಃ ಪ್ರಕೃತೆಯ ಸರ್ವಾಹ ದೃಷ್ಟ್ವಾ ಹರಿಗಣೇಶ್ವರಂ ಪ್ರಣಮ್ಯ ಮೂರ್ಧಾ ಪತಿತ ವಸುಧಾಯಾಂ ಸಮಾಹಿತಾ. ಎಲ್ಲವೂ ನೆಲಕ್ಕೆ ಬಂದುವು, ಎಲ್ಲವೂ ನೆಲಕ್ಕೆ ಒಟ್ಟಿಗೆ ತಲೆ ಬಗ್ಗಿಸುವುದು. ಅದು ಒಂದು ಬಗ್ಗಿಸಿದಂತೆ ಎಲ್ಲ ಒಟ್ಟೊಟ್ಟಿಗೆ ಬಗ್ಗಿಸ್ತವೆ. ಹೀಗೆ ಒಂದೇನೋ ಹಾರಿತು ಅಂದರೆ ಎಲ್ಲ ಒಟ್ಟೊಟ್ಟಿಗೆ ಹಾರ್ತವೆ. ಹಾಗಾಗಿ ನಾಯಕ ಏನು ಮಾಡ್ತಾನೆ ಅಂತ ನೋಡ್ತಾ ಇರುತ್ತೆ. ನಾಯಕ ಮಾಡಿದಾಗ ಅದು ಈ ಬಲಗಾಲಿರ್ತದೆ, ಎಲ್ಲೋ ಬಲಗಾಲಿರ್ತದೆ, ಇದು ಎಡಗಾಲಿರ್ತದೆ, ಎಲ್ಲೋ ಎಡಗಾಲಿರ್ತದೆ. 2 ಕೈ ಎತ್ತಿದರೆ 2 ಒಟ್ಟಿಗೆ ಕೈ ಎತ್ತಿ ನಮಸ್ಕಾರ ಮಾಡುತ್ತೆ. ಹೀಗೆ ಇಡೀ ವಸುಧಾಯಾಂ ಸಮಾಹಿತ ಎಲ್ಲ ನೆಲ ಸೇರಿಬಿಟ್ಟಿದ್ದು. ನಮಸ್ಕರಿಸಿ ಸುಗ್ರೀವನಿಗೆ ಗೌರವವನ್ನು ಸಲ್ಲಿಸಿದವು. ಒಟ್ಟಂತವನು ಪಟ್ಟಾಭಿಷಿಕ್ತನಾಗಿ ಅಂಗದನಿಗೂ ಕೂಡ ಯೌವರಾಜ್ಯ ಪದವಿಯನ್ನು ಒದಗಿಸಿದ್ದಾರೆ. ಅದು ಹೇಗಾಯಿತು ಅಂತ ಬಹಳ ಚೆನ್ನಾಗಿ, ಅಂದರೆ ಮಂತ್ರಪೂತವಾದ ಕಲಶ ಜಲವನ್ನೆಲ್ಲ ಇರಿಸಿಕೊಂಡು ಅತ್ಯಂತ ಕ್ರಮ ಪ್ರಕಾರ ಅವನಿಗೆ ಅಭಿಷೇಕವನ್ನು ಮಾಡಿದ್ದಾರೆ. ತತಸ್ಕುಶ ಪರಿಸ್ತೀರ್ಣಂ ಸಮಿದ್ಧಂ ಜಾತವೇದಸಂ, ಯಜ್ಞವನ್ನು ನಡೆಸಿ ಅಗ್ನಿಯಲ್ಲಿ ಅವನನ್ನು
ಅಂದರೆ ಸಂಸ್ಕಾರಕ್ಕೆ ಬೇಕಾದ ಅಗ್ನಿಯನ್ನು ಪ್ರತಿಷ್ಠಾಪನೆ ಮಾಡಿ ಆ ಮೂಲಕ ಭಗವಂತನನ್ನು ತೃಪ್ತಿಪಡಿಸಿ ನದೀ ನದೇಭ್ಯ ಅನೇಕ ನದಿಗಳಿಂದ ಮತ್ತು ನದಗಳಿಂದ, ಗಂಡು ನದಿಯನ್ನು ನದ ಅಂತಾರೆ, ನದಿ ಮತ್ತು ನದಗಳ ಅಪರೂಪದ ನೀರನ್ನೆಲ್ಲ ತರಿಸಿ ಅವನಿಗೆ ಅಭಿಷೇಕ ಮಾಡಿದ್ದಾವೆ. ಅಂದರೆ ಅಭಿಷೇಕ ಅಂದರೆ ನಿಜವಾಗಿ ಹಾಗೆ ಎಲ್ಲ ಕಡೆಯ ತೀರ್ಥಕ್ಷೇತ್ರ ನಾವು ಪ್ರತಿಷ್ಠೆ ಮಾಡುವಾಗಲೂ ದೇವರನ್ನು ಎಲ್ಲೆಲ್ಲಿಯೋ ತೀರ್ಥಕ್ಷೇತ್ರದ ಮಣ್ಣು ಮತ್ತು ನೀರನ್ನು ತಗೊಂಡು ಹೋಗ್ತಾರೆ. ಯಾಕೆಂದರೆ ಆ ಎಲ್ಲ ಕ್ಷೇತ್ರಗಳ ಸನ್ನಿಧಾನ ನಾವು ಎಲ್ಲಿ ಪ್ರತಿಷ್ಠೆ ಮಾಡಲಿಕ್ಕಿದೆ. ಈಗೇನು ಸಿಮೆಂಟಿನ ಗೋಡೆ ಹಾಕೋದು, ಮಧ್ಯದಲ್ಲೊಂದು ಯಾವುದೋ ಸಿಕ್ಕಿದ್ದು ಪ್ರತಿಮೆ ತಂದಿಟ್ಟು ಪೂಜೆ ಮಾಡಿ ಎಲ್ಲರೂ ಪೂಜೆ ಮಾಡೋದು ಅಂತ ಮಾಡಿ ಅದಕ್ಕೊಂದು ವ್ಯವಸ್ಥೆ ಇದೆ. ಯಾಕೆಂದರೆ ಅದು ಅಲ್ಲಿ ಶಕ್ತಿ ಕೇಂದ್ರಿತ ಆಗಬೇಕು ಅಂದರೆ ಅದು ಕೆಲವು ನಿಯಮ ಇರಬೇಕು. ಯಾಕೆಂದರೆ ಎಲ್ಲರ ಮನಸ್ಸು ಎಲ್ಲರ ಯೋಚನೆ ಒಂದೇ ಥರ ಇರಲ್ಲ. ಆ ಪ್ರತಿಮೆಯಲ್ಲಿ ಉಪಾಸನೆ ಮಾಡುವವನ ಮನಸ್ಸು ಒಂದೇ ರೀತಿ ಇರಬೇಕು ಮತ್ತು ಆ ಶಕ್ತಿಯ ಬಗ್ಗೆ ಸರಿಯಾದ ಕಲ್ಪನೆ ಇದ್ದು ಅವನು ಪ್ರತಿಷ್ಠಾಪನೆ ಮಾಡಿದ್ದನ್ನು ನೆನೆದು ಪೂಜೆ ಮಾಡಬೇಕು. ಹೀಗೆ ವ್ಯವಸ್ಥೆಯನ್ನು ಅಲ್ಲಿ ಅವನೊಂದು ಪ್ರತಿಮೆ. ಈಗ ರಾಜನಾಗಿ ನಮಗೆ ದೇವರ ರಾಜ ಪ್ರತ್ಯಕ್ಷ ದೇವತಾ, ರಾಜ ನಮಗೆ ಕಣ್ಣಿಗೆ ಕಾಣುವ ದೇವರು ಅಂತ, ಓಡಾಡುವ ದೇವರು ಅಂತ. ಹಾಗಾಗಿ ಅವನಿಗೂ ಅದೇ ರೀತಿ ದೇವರಿಗೆ ಪ್ರತಿಷ್ಠೆ ಮಾಡುವಾಗ ಏನೆಲ್ಲ ಕರ್ತವ್ಯ ಇದೋ ಅದೇ ರೀತಿ ಅಗ್ನಿಯಲ್ಲಿ ಆಹುತಿಗಳನ್ನು ಕೊಟ್ಟು ಅದರ ರಕ್ಷೆಯನ್ನು ಅವನಿಗೆ ಹಚ್ಚಿದ್ದಾರೆ. ನದಿಯ ನೀರುಗಳನ್ನೆಲ್ಲ ತಂದು ಅಭಿಮಂತ್ರಿಸಿ ಆ ನೀರಿನಿಂದ ಅವನನ್ನು ಅಭಿಷೇಕಿಸಿದ್ದಾರೆ. ಎಲ್ಲವೂ ತಮ್ಮ ತಮ್ಮ ರಾಜಾರೋಷವಾದಂತಹ ಬೇರೆ ಬೇರೆ ಘೋಷಣೆಗಳಿಂದ ಅವನನ್ನು ಹೊಗಳಿ ಹಾಡಿ ಕುಣಿದಿದ್ದಾವೆ. ಹನುಮಂತ ಇದಕ್ಕೆಲ್ಲವೂ ಮುಂದೆ ನಿಂತು ಬೇಕಾದ ವ್ಯವಸ್ಥೆಯನ್ನು ಮಾಡಿದ್ದಾನೆ. ಯಾರ್ಯಾರಿದ್ರು ಅಂತ ಹೇಳುವಾಗ ಗಜೋ ಗವಾಕ್ಷೋ ಗವಯ ಶರಭೋ ಗಂಧಮಾದನಃ ಮೈಂದಶ್ಚ ದ್ವಿವಿಧಶ್ಚೈವ ಹನುಮಾನ್ ಜಾಂಬವಾನ್ನಲಹ, ಹೀಗೆ ಒಂದು ದೊಡ್ಡ ಪಟ್ಟಿ ಕೊಡ್ತಾರೆ ಯಾರ್ಯಾರಿದ್ರು ಪ್ರಮುಖರು ಅಂತ. ಆ ಎಲ್ಲ ಪ್ರಮುಖರಲ್ಲಿ ಮೈಂದ ಮತ್ತು ವಿವಿಧ ಅಂತ ಇಲ್ಲಿದ್ದವರು ದ್ವಿವಿಧ, ಮೈಂದ ಮತ್ತು ದ್ವಿವಿಧ ಈ ಪಾತ್ರಗಳೆರಡು ಮತ್ತೆ ರಾಮಾಯಣದಲ್ಲಿ ಕಾಣಿಸ್ತವೆ ನಮಗೆ. ಬಲರಾಮನ ಕೈಯಲ್ಲಿ ಪೆಟ್ಟು ತಿಂದು ಓಡೋದವರು, ಪ್ರಾಣ ಬಿಟ್ಟವರು. ಅಂದರೆ ರಾಮಾಯಣದಿಂದ ಮಹಾಭಾರತ ತನಕ ಇದ್ದವರಲ್ಲಿ ಇವರಿಬ್ಬರು. ಒಟ್ಟು ಅಭಿಷೇಕ ಸಂಪನ್ನಗೊಂಡಿದೆ, ಅವರವರ ಅಧಿಕಾರ ನಡೆಸ್ತಾ ಇದ್ದಾರೆ. ಇತ್ತ ರಾಮಚಂದ್ರನು ಕಾಲ ಕಳೀತಾ ಇದ್ದಾನೆ. ಕಾಲ ಕಳೆಯುವ ದಿನ ಹೋದ ಹಾಗೆ ಅವನಿಗೂ ಮತ್ತೆ ಸೀತೆಯ ನೆನಪಿನಲ್ಲಿ ವಿರಹ ವೇದನೆ ಕಾಡಿದಾಗ, ವ್ಯಥೆಪಟ್ಟಾಗ ಲಕ್ಷ್ಮಣ ಮತ್ತೆ ಸಮಾಧಾನ ಹೇಗೆ ಮಾಡ್ತಾನೆ ಅಂತ ನಾಳೆಯ ಚಿಂತನೆಯಲ್ಲಿ ನೋಡೋಣ. ಕಾಯೇನ ವಾಚ ಮನಸ ಇಂದ್ರಿಯರ್ವಾ ಬುದ್ಧಿಯ ಆತ್ಮನಾವಾನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತ್ ಸಮರ್ಪಯಾಮಿ. ಕೃಷ್ಣಾರ್ಪಣಮಸ್ತು. ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಬ್ರಹ್ಮಸ್ವರೂಪಾ ಪರಮಾ ಜ್ಯೋತಿರೂಪಾ ಸನಾತನೀ ಸರ್ವವಿದ್ಯಾಧಿದೇವೀಯ ತಸ್ಯೈ ವಾಚೇ ನಮೋ ನಮಃ. ಅಧಃ ಪೂರ್ಣಂ ಜಗತ್ಪ್ರಾಣಾನ್ ಸಂಸ್ಕೃತಂ ಸಂಸ್ಕೃತಿಂ ಗುರುಂ ಕೃಷಿಕಂ ಸೈನಿಕಂ ಗಾಂಚ ವಂದೇ ಭಾರತಮಾತರಂ. ಸ್ವಸ್ತಿಸ್ತು ಸತಾಂ. ಆಯುಧಗಳಲ್ಲಿ ನಾನು ವಜ್ರ ನೆನೆಸಿದ್ದೇನೆ. ವರ್ಜನಾತ್ ವಜ್ರನಾಮಾಸೌ, ದೋಷಗಳನ್ನೆಲ್ಲ ವರ್ಜನೆ ಮಾಡ್ತಾನೆ, ದೂರ ತಳ್ಳುತ್ತಾನೆ. ಅದರಿಂದಾಗಿ ಅವನನ್ನು ವಜ್ರ ಅಂತ ಕರೀತಾರೆ ಭಗವಂತನನ್ನು. ಈ ವಜ್ರವು ಕೂಡ ಅಂಥದ್ದೇ ಪಾಪಹಾರಕವಾದದ್ರಿಂದಾಗಿ ಅದನ್ನು ವಜ್ರ ಅಂತ ಕರೆದರು. ಬಯಸಿದ್ದನ್ನೆಲ್ಲ ನೀಡುವುದು ಅಥವಾ ಬೇಡವಾದ ಕಾಮವನ್ನು ಧುಕ್ ಸುಟ್ಟು ಬಿಡುವಂಥದ್ದು ಅನ್ನುವ ಅರ್ಥದಲ್ಲಿ ಭಗವಂತನೂ ಕಾಮಧುಕ್, ಅದರಿಂದಾಗಿ ಅವನನ್ನು ಕಾಮಧುಕ್ ಅನ್ನುವ ಶಬ್ದದಿಂದ ಕರೀತಾರೆ. ಇನ್ನು ಅವನು ಕಂದರ್ಪನೂ ಹೌದು. ಆನಂದವನ್ನು ಬಗೆ ಬಗೆಯ ಆನಂದವನ್ನು ಕೊಟ್ಟು ಪಾಲಿಸ್ತಾನೆ. ಅದರಿಂದಾಗಿ ಅವನನ್ನು ಕಂದರ್ಪ. ದರ ಅಂದರೆ ಸೀಳಿದ್ದು, ಬಗೆ ಬಗೆಯಾಗಿ ಸೀಳಿದ ಬಗೆ ಬಗೆಯ ಕಾಮನೆಗಳನ್ನು ಕೊಟ್ಟು ಪಾಲಿಸ್ತಾನೆ. ಅದರಿಂದಾಗಿ ಅವನನ್ನು ಕಂದರ್ಪ ಅಂತ ಕರೆದು ಕಂದರ್ಪ. ಇನ್ನು ಎಲ್ಲ ಕಡೆ ವಾಸ ಮಾಡುತ್ತಾ ಆನಂದವನ್ನು ಒದಗಿಸ್ತಾನೆ. ಅದರಿಂದಾಗಿ ವಾಸಂ ಕರೋತಿ ವಾಸಂ ಕಾರಯತಿ ಚ, ಅದರಿಂದಾಗಿ ಅವನನ್ನು ವಾಸುಕಿ. ವಾಸಕ ಆಗಬೇಕಲ್ಲ, ಅಂದರೆ ಎಲ್ಲರಿಗಿಂತ ಹೆಚ್ಚು ರಕ್ಷಣೆ ಮಾಡುವನು, ವಾಸ ಮಾಡಿಸೋನವನೇ. ಅದರಿಂದಾಗಿ ಅವನನ್ನು ವಾಸುಕಿ ಅಂತ ಕರೆದ್ರು. ಅನಂತಶ್ಚಾಸ್ಮಿನಾಗಾನಾಂ ವರುಣೋ ಯಾದಸಾಮಹಂ ಪಿತॄಣಾಮರ್ಯಮಾ ಚಾಸ್ಮಿ ಯಮಃ ಸಂಯಮತಾಮಹಂ. ಅಲ್ಲಿ ಸರ್ಪಾಣಾಮಸ್ಮಿ ವಾಸುಕಿ, ಇಲ್ಲಿ ಅನಂತಶ್ಚಾಸ್ಮಿ ನಾಗಾನಾಂ ಅಂತ ಒಂದು ಡೌಟ್ ಬಂದರೆ, ಬರದೇ ಇದ್ದರೆ ಮುಂದೆ ಹೋಗುತ್ತೆ. ನಾಗಗಳಲ್ಲಿ ನಾನು ಅನಂತನಾಗಿದ್ದೇನೆ. ಅಲ್ಲ, ಸರ್ಪ ಮತ್ತು ನಾಗ
ಎರಡು ಒಂದೇ ಆಯ್ತಲ್ವಾ? ನಾಗ ಸರ್ಪ ಎಲ್ಲ ನಮಗೆ ಒಂದೇ ಅಲ್ವಾ? ಶಬ್ದಗಳು ಸಮಾರ್ಥಕವಾಗಿ ಬಳಕೆಯಲ್ಲಿದೆ. ಆದರೆ ಕೃಷ್ಣನು ಹಾಗಾದರೆ ನೀವು ಏನು ಹೇಳಿದರೂ ಕೇಳ್ತೀರಿ ಕೆನ್ನೆ ತಟ್ಕೊಂಡು ಅಂತ ಅನ್ನೋದಕ್ಕೋಸ್ಕರ ಸುಮ್ಮನೆ ಹೇಳ್ತಾ ಹೋದ್ನಾ? ಅಲ್ಲ. ಸರ್ಪ ಅನ್ನೋ ಶಬ್ದಕ್ಕರ್ಥ ಸರಿಯುವಂಥದ್ದು, ಎಲ್ಲ ಕಡೆ ಸರಿದು ಹರಿಯುವಂಥದ್ದು. ನಾಗ ಅನ್ನೋದರಲ್ಲಿ ಈ ಸರ್ಪದಲ್ಲಿ ಒಂದು ವಿಶೇಷ ಜಾತಿ. ಅದು ಸರ್ಪಗಳಲ್ಲಿ ಒಂದು ವಿಶೇಷವಾದ ಜಾತಿ. ಈಗ ಹಲ್ಲಿಗೆ ಸರೀಸೃಪ ಅಂತ ಹೆಸರಿದೆ, ಅದು ಸರ್ಪವೇ. ಆದರೆ ಸರ್ಪದ ಒಂದು ಜಾತಿಯಲ್ಲಿ ವಿಶೇಷವಾದದ್ದು ನಾಗ. ನಾಗ ಅಂದರೆ ಹೆಡೆ ಉಳ್ಳದ್ದು. ಹೆಡೆ ಉಳ್ಳದ್ದು ನಾಗ ಆಗುತ್ತೆ. ಹೆಡೆ ಇಲ್ಲದೆ ಹರಿಯುವ ಎಲ್ಲವೂ ಉಳಿದದ್ದು ಅದು ಸರ್ಪ ಆಗುತ್ತೆ. ಹಾಗಾಗಿ ಹರಿಯುವ ಪದಾರ್ಥಗಳಲ್ಲಿ ವಾಸುಕಿ ಅದರ ನಾಯಕ. ಅದರಿಂದಾಗಿ ನಾನು ವಾಸುಕಿಯಾಗಿದ್ದೇನೆ. ಹೆಡೆ ಎತ್ತಿ ವಿಷವನ್ನು ಉಣಿಸುವಂತಹ ಪ್ರಾಣಿ ಅನ್ನುವಂಥದ್ದು ಅದು ನಾಗಗಳಲ್ಲಿ ಒಂದಾದ್ರಿಂದಾಗಿ ನಾಗಗಳ ಒಡೆಯನೆನಿಸಿ ಅನಂತ ಇದ್ದಾನೆ. ಆದ್ದರಿಂದ ಅಂದರೆ ಸರ್ಪಗಳು ನಾಗಗಳಾಗ್ತವೆ. ಆದರೆ ಉಲ್ಟ ಹೇಳಿದೆ, ನಾಗಗಳು ಸರ್ಪ ಆಗ್ತವೆ. ಆದರೆ ಸರ್ಪಗಳು ನಾಗಗಳಾಗುವುದಿಲ್ಲ ಎಲ್ಲ. ಯಾಕೆಂದರೆ ನಾಗ ಅನ್ನೋದು ಸರ್ಪದಲ್ಲೂ ಒಂದು ವಿಶೇಷ ಜಾತಿ ಅಷ್ಟೇ. ನಾಗ ಅಂದರೆ ಹೆಡೆ ಇರುವಂಥದ್ದು. ಹೆಡೆ ಇರುವಂಥದ್ದು ಸರ್ಪದ ಜಾತಿಯಲ್ಲಿ ಸೇರುತ್ತೆ. ಒಂದು ಸರ್ಪ ಅಂತ ಸರ್ಪ ಜಾತಿಯಲ್ಲಿ ಇದೆ ಅನ್ನೋದು ಹೌದು. ಆದರೆ ಅದರ ಅರ್ಥ ಒಟ್ಟು ಹೀಗೆ ಹೇಳ್ಬೋದು, ನಾಗಗಳೆಲ್ಲ ಸರ್ಪಗಳಾಗ್ತವೆ, ಆದರೆ ಸರ್ಪಗಳೆಲ್ಲ ನಾಗಗಳಾಗುವುದಿಲ್ಲ. ಯಾಕೆಂದರೆ ಸರ್ಪಕ್ಕೆ ಒಂದು ಹರಿಯುವುದು ಅನ್ನೋದು ಮಾತ್ರ ಗುಣ. ಅದನಿಗೆ ಹರಿಯೋ ಗುಣ ಇದೆ ಅನ್ನುವ ಕಾರಣಕ್ಕೆ ನಾಗವೂ ಸರ್ಪವೇ. ಆದರೆ ಸರ್ಪಗಳೆಲ್ಲವೂ ಕೂಡ ನಾಗಗಳಾಗಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಈ ಅಂಶದಲ್ಲಿ ಜಾತಿಯ ವ್ಯತ್ಯಾಸದಿಂದಾಗಿ ಅದರಲ್ಲಿ ಅನಂತ ಅಂದರೆ ಶೇಷ, ಅನಂತ ಅಂದರೆ ಶೇಷ, ಭಗವಂತನಿಗೆ ಹಾಸಿಗೆಯಾಗಿ ಒಂದು ಭಾಗದಲ್ಲಿ ಲಕ್ಷ್ಮಣನಾಗಿ, ಇನ್ನೊಂದು ಕಡೆ ಬಲರಾಮನಾಗಿ, ಮತ್ತೊಂದು ಕಡೆ ನರನಾಗಿ, ಅದು ಸೇರಿ ಮತ್ತು ಅರ್ಜುನನಲ್ಲಿ, ಹೀಗೆ ಒಂದು ದೊಡ್ಡ ಪರಂಪರೆಯಲ್ಲಿ ದೇವರ ಸೇವೆಗೆ ಅಂತ ಬಂದ ಮಹಾಶಕ್ತಿ. ಆದ್ದರಿಂದಾಗಿ ಅನಂತಹ ಭಗವಂತನ ಸೇವೆಗೆ ಸದಾ ಸಿದ್ಧ ಇರುವಂತಹ ನಾಗಗಳಲ್ಲಿ ಹಿರಿತನವನ್ನು ಸಂಪಾದಿಸಿದಂತಹ ಅನಂತ ನಾನಾಗಿದ್ದೇನೆ. ನನಗೂ ಅಂತ ಇಲ್ಲ, ಕಾಲತಃ ದೇಶತಃ ಗುಣತಃ ಅಂತ ಇಲ್ಲ. ಆದ್ದರಿಂದ ನಾನು ಅನಂತನೇ. ವರುಣೋ ಯಾದಸಾಮಹಂ. ಈ ಸಮುದ್ರದಲ್ಲಿ ವಾಸ ಮಾಡುವಂತಹ ಜೀವಿಗಳಲ್ಲಿ ಜಲಚರಗಳ ಒಡೆಯ ಅಂತ ಅರ್ಥ. ಯಾದಸ್ಸು ಅಂದರೆ ಸಮುದ್ರದ ಆಳದಲ್ಲಿರುವಂಥವುಗಳು. ಆ ಯಾದಸ್ಸುಗಳಲ್ಲಿ ತಾನು ಜೊತೆಗಿದ್ದು ಅವುಗಳನ್ನು ನಿಯಂತ್ರಣ ಮಾಡ್ತಾನೆ. ಆದ್ದರಿಂದಾಗಿ ವರುಣ, ನಾನು ಅದರಲ್ಲಿ ಹಿರಿಯನಾಗಿದ್ದೇನೆ. ವರುಣ ಅಂತ ದೇವರಿಗೆ ಯಾಕೆ ಹೆಸರು? ವರ ಅಂದರೆ ಶ್ರೇಷ್ಠ, ವರು ಅಂದರೆ ಇನ್ನೂ ಶ್ರೇಷ್ಠ. ಶ್ರೇಷ್ಠವಾದದ್ದೇನೆಲ್ಲ ಇದೆಯೋ ಅದೆಲ್ಲವನ್ನು ತನ್ನೊಡಲಿನಲ್ಲಿ ನಯತಿ ಕೊಂಡೊಯ್ದು ಇಟ್ಕೊಂಡಿದ್ದಾನೆ. ಆದ್ದರಿಂದಾಗಿ ವರುಣನಿಗೆ ಇದು ಸಮುದ್ರಕ್ಕೆ ರತ್ನಾಕರ ಅಂತ ಕರೆಯುವುದು. ರತ್ನಾಕರ ಅಂದರೆ ಅಪರೂಪದ ರತ್ನಗಳನ್ನೆಲ್ಲ ತನ್ನಲ್ಲಿ ಹೊತ್ತು ನಿಂತಿದೆ ಅಂತ. ಇನ್ನು ಶ್ರೇಷ್ಠನು ಮತ್ತು ಣ ಅಂದರೆ ನಶ್ಚ ನಿರ್ವೃತ್ತಿ ವಾಚಕ ಅಂತ, ಆನಂದ ಅಂತ ಅರ್ಥ. ಶ್ರೇಷ್ಠನೂ ಹೌದು. ಯಾಕಾಗಿ? ಆನಂದದಿಂದಾಗಿ ಶ್ರೇಷ್ಠ. ಕೆಲವೊಮ್ಮೆ ನಾವು ಬೋರ್ಡಲ್ಲಿ ಶ್ರೇಷ್ಠ ಅಂತ ಹಾಕ್ಕೊಳ್ಬೇಕಷ್ಟೆ. ಆದರೆ ನಿಜವಾದ ಆನಂದ ಇರುವುದೇ ಇಲ್ಲ. ಯಾವಾಗಲೂ ಹ್ಯಾಪ್ ಮೊರೆ ಹಾಕ್ಕೊಂಡೇ ಸಮಸ್ಯೆಗಳನ್ನೇ ಹೇಳ್ಕೊಂಡು, ಯಾವಾಗ ನೋಡಿದರೆ ಹೇಗಿದ್ದೀರಿ? ಇದ್ದೇನೆ ಹಿಂಗೆ, ಯಾವಾಗ ಹೋಗುತ್ತೋ ಗೊತ್ತಿಲ್ಲ ಗಾಡಿ ಅಂತ ಬರೀ ಬೇಜಾರಿನಲ್ಲೇ ಯಾವಾಗಲೂ ಮಾತು ಕಳೆಯೋನಿರ್ತಾನೆ. ಅವನು ವರುಣ ಆಗೋದಿಲ್ಲ. ಯಾರು ವರುಣ ಆಗ್ತಾನೆ ಅಂತಂದರೆ, ಯಾರು ಬದುಕಿನುದ್ದಕ್ಕೂ ತನಗೆ ಸಿಕ್ಕಿದ್ದರಲ್ಲಿ ಶ್ರೇಷ್ಠತೆಯನ್ನು ಕಂಡು ಆನಂದವನ್ನು ಅನುಭವಿಸ್ತಾನೋ ಅವನು ವರುಣ ಆಗ್ತಾನೆ. ಭಗವಂತ ನಿಜದ ಅರ್ಥದಲ್ಲಿ ವರುಣ. ಇನ್ನು ಆವರಣೋತೀತಿ ವರುಣಂ, ಇಡೀ ಜಗತ್ತನ್ನು ಆವರಿಸಿಕೊಂಡಿದ್ದಾನೆ. ತುಂಬ ಅರ್ಥದಲ್ಲಿ ಅವನಿಗೆ ಆ ಶಬ್ದ ಇದೆ. ವರುಣೋ ವಾರುಣೋ ವೃಕ್ಷ ಅಂತ ಭಗವಂತನ ಹೆಸರು ಹೌದದು. ಪಿತೃ ದೇವತೆಗಳ ಸಾಲಿನಲ್ಲಿ ನಾನು ಅರಿಯಮ ಅಂತ ಒಬ್ಬ ಇದ್ದಾನೆ. ಅರಿಯಮ ನಾನಾಗಿದ್ದೇನೆ ಅಂದರೆ ಋಗತವು ಅನ್ನುವ ಧಾತುವಿನಿಂದ ಅರಿಯ, ತಿಳಿಯಬೇಕಾದ್ದು ಅಂತ ಅರ್ಥ. ಅರಿಯ ಮಾನಪೂರ್ವಕವಾಗಿ, ಮಾ ಅಂದರೆ ಪ್ರಮಾಣಪೂರ್ವಕವಾಗಿ ತಿಳಿಯಬೇಕಾದವನು. ಸುಮ್ಮನೆ ಕೆನ್ನೆ ತಟ್ಕೊಂಡು ತಿಳ್ಕೊಂಡಿದ್ದು ನಾಳೆ ಇನ್ನೊಂದು ಘಟನೆ ಆದಾಗ ದೇವರಿಲ್ಲ ಅಂತಲೇ ಭಾವನೆ ಬರಲಿಕ್ಕೆ ಶುರುವಾಗುತ್ತೆ. ಸರಿಯಾದ ಶಾಸ್ತ್ರೀಯವಾದ ತಿಳುವಳಿಕೆ ಬಂದರೆ ಏನಾದರೂ ಅಡ್ಡ ಪರಿಣಾಮ ಉಂಟಾಗುವ ಘಟನೆಗಳು ಉಂಟಾದರೂ ಇದು ಯಾವುದು ಕರ್ಮದ ಫಲ ಅಷ್ಟೇ ಹೊರತು ದೇವರಿಲ್ಲದೆ ಆಗಿರುವ ಸಂಗತಿ ಅಲ್ಲ. ದೇವರಿದ್ದಿದ್ರೆ ಒಂದೇ ಬಸ್ಸಲ್ಲಿ 50 ಜನ ಒಟ್ಟಿಗೆ ಢಮಾರ್ ಅಂದರೆ ಎಲ್ಲರ ಜಾತಕ ಒಂದೇ ಥರ ಇತ್ತಾ ಅಂತ ಪ್ರಶ್ನೆ ಕೇಳಿದ ತಕ್ಷಣ ಇವನ ಮನಸ್ಸಲ್ಲೆಲ್ಲ ಗಡಬಡ ಶುರು ಆಗಿಬಿಡ್ತು. ಅಯ್ಯೋ ಹೌದಲ್ವಾ, ಹೀಗೆ ಒಟ್ಟಿಗೆ ಅಷ್ಟು ಜನ ಸಾಯ್ತಾರೆ ಅಂದರೆ ಏನಿದು ವ್ಯವಸ್ಥೆ? ಹೌದು, ದುರ್ಮರಣ ಅಂತ ಆಗುವಾಗ ನಿಮ್ಮ ಈ ಹುಟ್ಟಿದ ಟೈಮ್ ಎಲ್ಲರಿಗೂ ಒಂದೇ ಥರ ಇದ್ದವ್ರಿಗೆ ಮಾತ್ರ ಒಟ್ಟಿಗೆ ಸಾಯೋದಲ್ಲ, ಪ್ರಪಂಚ ಕೊನೆಗೆ ಎಲ್ಲವೂ ನಾಶ ಆಗುತ್ತೆ. ಆಗ ಏನು ಎಲ್ಲರ ಜಾತಕ ಒಂದೇ ಥರ ಇದೆ ಅಂತ ಹೇಳೋದ? ಜಾತಕ ಒಂದೇ ಇರೋದಕ್ಕೆ ಸಂಬಂಧನೇ ಇಲ್ಲ. ಅವರವರ ಕರ್ಮ ಒಂದು ಕಾಲಕ್ಕೆ ಒಟ್ಟಿಗೆ ಫಲಿಸುತ್ತೆ.
ಅಂದರೆ ನಾವು ಮಾಡಿದ ಕ್ರಿಯೆಯೇ ಪ್ರತಿಕ್ರಿಯೆಯಾಗಿ ಪ್ರಕೃತಿ ಕೊಡುತ್ತೆ. ಅದರಿಂದಾಗಿ ಪ್ರಕೃತಿಯಲ್ಲಿ ದೊಡ್ಡ ಘಟನೆ ನಡೆಯುವಾಗ ಅದು ಒಟ್ಟೊಟ್ಟಿಗೆ ಮಾಡೋದು ಹೊರತು ಯಾರೋ ಒಬ್ಬನನ್ನು ಮಾತ್ರ ಬಂದು ಒಂದು ದೊಡ್ಡ ಗಂಗಾ ಪ್ರವಾಹ ಕರ್ಕೊಂಡು ಹೋಯಿತು ಅಂತಿಲ್ಲ. ತನ್ನ ಸುತ್ತ ಏನೆಲ್ಲ ಅನ್ಯಾಯಗಳು ನಡೆದಿದ್ದು ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಕರ್ಕೊಂಡೇ ಹೋಗುದು ಒಟ್ಟಿಗೆ. ಅಂದರೆ ಈ ಅಂಶದಲ್ಲಿ ಭಗವಂತನ ಎಚ್ಚರಿಕೆ ಸರಿಯಾದ ತಿಳುವಳಿಕೆಯಿಂದ ಇದ್ದರೆ ಈ ಸಂದೇಹಾಸ್ಪದವಾದಂತಹ ಪ್ರಶ್ನೆಗಳು ಬಂದಾಗ ಗೊಂದಲಕ್ಕೀಡಾಗುವುದಿಲ್ಲ. ಹಾಗಾಗಿ ಜ್ಞಾನ ಅನ್ನೋದನ್ನು ಪಡೆಯುವಾಗ ಶಾಸ್ತ್ರೀಯವಾಗಿ ತಿಳ್ಕೊಳ್ಬೇಕಾದ್ರಿಂದ ಅವನನ್ನು ಅರಿಯಮ ಅಂತ ಕರೆದ್ರು. ಹಾಗಾಗಿ ಭಗವಂತ ಅರಿಯಮ, ಅವನು ಸ್ವತಃ ತನ್ನನ್ನು ಚೆನ್ನಾಗಿ ತಿಳಿದಿದ್ದಾನೆ ಮತ್ತು ಪ್ರಮಾಣದಿಂದಲೇ ಚೆನ್ನಾಗಿ ತಿಳಿಯಬೇಕಾದವನಾಗಿದ್ದಾನೆ. ಇದು ಅಂದರೆ ಅರಿಯಮ ಮತ್ತು ಯಾರು ಅದಿತಿಯ ಮಕ್ಕಳಲ್ಲಿ ಒಬ್ಬ ಅರಿಯಮ ಅನ್ನುವನು. ಹಾಗಾಗಿ ಆದಿತ್ಯರಲ್ಲಿ ಒಮ್ಮೆ ಹೇಳಿದ್ದಾನೆ ಹಿಂದೆ, ಅದರಿಂದಾಗಿ ಇಲ್ಲಿ ಆದಿತ್ಯರು ಅಂತ ಹೇಳಿಲ್ಲ, ಪಿತೃಗಳಲ್ಲಿ ನಾನು ಅರಿಯಮ ಅಂತ ಹೇಳಿದ. ಇನ್ನು ಸಂಯಮತಾಂ ಯಮಃ, ನಿಯಂತ್ರಣ ಮಾಡುವ ವಿಷಯದಲ್ಲಿ ನಾನು ಯಮನಾಗಿದ್ದೇನೆ. ಈ ಯಮ ಅಂದರೆ 5 ಗುಣಗಳನ್ನು ಹೇಳುವಂಥದ್ದಿದೆ. ಅಹಿಂಸಾ, ಸತ್ಯಂ, ಅಕ್ರೋಧ, ಅಂದರೆ ಹಿಂಸೆಯನ್ನು ಮಾಡದೇ ಇರುವುದು, ಸುಳ್ಳು ಹೇಳದೇ ಇರುವುದು, ಕ್ರೋಧ ಕೋಪಗೊಳ್ಳದೇ ಇರುವಂಥದ್ದು, ಬೇಡವಾದ ಕಾಮನೆಗಳಲ್ಲಿ ತೊಡಗದೇ ಇರುವುದು, ಇನ್ನೊಬ್ಬರ ಸೊತ್ತನ್ನು ಕಸಿಯದೇ ಇರುವುದು. ಇದಿಷ್ಟು ಯಮ. ಈ ಯಮದಲ್ಲಿ ಯಾರಿರ್ತಾನೋ ಅಂಥವನಿಗೆ ಭಗವಂತ ಸಿಗ್ತಾನೆ. ಅಂದರೆ ಭಗವಂತನನ್ನು ಯಮರೂಪದಿಂದ ಯಾರು ಚಿಂತಿಸ್ತಾನೋ ಅವನು ಈ ಯಮನಿಯಮಾಸನ ಪ್ರಾಣಾಯಾಮ ಅಂತ ಬರುವಲ್ಲಿ ಯಮಗಳ ಇದೇನಿವೆಯೋ ಅದನ್ನು ಸಮರ್ಥವಾಗಿ ನಡೆಸಲಿಕ್ಕೆ ಅವನಿಗೊಂದು ಶಕ್ತಿ ಸಿಗುತ್ತೆ. ಯಮ ಅಂದರೆ ನಿಯಮಯತಿ, ಯಮಯತಿ ನಿಯಮಯತಿ, ತನ್ನನ್ನು ತಾನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಿಕ್ಕೆ ಯಮಧರ್ಮ ಬರುವುದು ಅದಕ್ಕೆ. ನಿಯಂತ್ರಣವನ್ನು ತಪ್ಪಿದಾಗಲೇ ಅವನು ಶಿಕ್ಷೆ ಕೊಡಲಿಕ್ಕೆ ಬರುವಂಥದ್ದಾದ್ದರಿಂದ ಅವನು ಭಗವಂತನ ಯಮ ಅನ್ನುವ ರೂಪ ಯಮನಲ್ಲಿ ಇದ್ದು ನಮ್ಮನ್ನು ನಿಯಮಯತಿ, ಪಾಪಿಗಳನ್ನು ಶಿಕ್ಷಿಸುವಂತಹ ಶಕ್ತಿಯಾಗಿ ಯಮನಾಗಿ ನಾನೇ ಇದ್ದೇನೆ, ಯಮನಲ್ಲಿ ನಾನೇ ಸೇರಿಕೊಂಡಿದ್ದೇನೆ ಅಂತ ಹೀಗೆ ಹೇಳಿ ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನಾಂ ಕಾಲಃ ಕಲಯತಾಮಹಂ ಮೃಗಾಣಾಂಚ ಮೃಗೇಂದ್ರೋಹಂ ವೈನತೇಯಶ್ಚ ಪಕ್ಷಿಣಾಂ. ದೇವತೆಗಳ ಸಾಲಿನಲ್ಲಿ ಭಗವಂತನ ರೂಪ ಬಂತು. ಮತ್ತು ವಿಶಿಷ್ಟವಾದ ಒಂದು ಸಂಗತಿ ಹೇಳ್ತೇನೆ, ದೇವರಿಗೆ ಯಾರ್ದು ಹಂಗಿಲ್ಲ, ನನಗೆ ಇಂಥವರಲ್ಲಿ ಮಾತ್ರ ನಾನಿರ್ತೇನೆ, ಇಂಥವರಲ್ಲಿ ಇರಲ್ಲ ಅಂತ. ಒಳ್ಳೆಯವರು ಜ್ಞಾನಿಗಳು ಎಲ್ಲಿದ್ದರೂ ಕೂಡ ಅವರಲ್ಲೂ ತನ್ನ ವಿಶೇಷವಾದ ರೂಪವನ್ನು ಇಟ್ಟಿದ್ದಾನೆ ಅಂತ ಹೇಳುವ ಹಾಗೆ ದೈತ್ಯರಲ್ಲಿಯೂ ಕೂಡ ನನ್ನ ವಿಶೇಷವಾದ ಒಂದು ವಿಭೂತಿಯ ರೂಪ ಇದೆ, ಪ್ರಹ್ಲಾದನಲ್ಲಿದೆ. ನನಗೆ ಜಾತಿ ಲೆಕ್ಕಕ್ಕಲ್ಲ, ಅವನು ನಿಯಮವನ್ನು ಮೀರಿದ್ದು ಲೆಕ್ಕಕ್ಕೆ ಬರುತ್ತೆ. ರಾವಣ ಮಹಾಬ್ರಾಹ್ಮಣ, ಆದರೆ ಅವನನ್ನು ಉಳಿಸ್ಲಿಲ್ಲ ರಾಮ, ತಪ್ಪೆ. ಇಲ್ಲಿ ಅಸುರ ಬಲಿಯಾಗಿರ್ಬೋದು ಅಥವಾ ಪ್ರಹ್ಲಾದ ಆಗಿರ್ಬೋದು, ಆದರೆ ಅವರನ್ನು ಉದ್ಧಾರ ಮಾಡಿದ. ಹಾಗಾಗಿ ಉದ್ಧರಿಸಲಿಕ್ಕೆ ಬೇಕಾದದ್ದು ಅಂತರಂಗದ ಗುಣ ಹೊರತು ಬಹಿರಂಗದ ಯಾವುದೋ ವ್ಯವಸ್ಥೆ ಅಲ್ಲ. ಸಾಮಾಜಿಕವಾಗಿ ನಾವು ಮಾಡಿಕೊಂಡ ವ್ಯವಸ್ಥೆ ನಮ್ಮ ಸಾಮಾಜಿಕ ನಿಯಮಗಳನ್ನು ಪಾಲಿಸಲಿಕ್ಕೋಸ್ಕರ. ಅದರಿಂದಾಗಿ ಭಗವಂತ ಪ್ರಹ್ಲಾದಶ್ಚ ಅಸ್ಮಿ ದೈತ್ಯಾನ. ಪ್ರಹ್ಲಾದ ಅಂದರೆ ಆಹ್ಲಾದ, ಸಂತೋಷ. ಹ್ಲಾದ ಅನ್ನೋದು ಸಂತೋಷಕ್ಕೆ ಕಾರಣ. ಪ್ರಹ್ಲಾದ ಅಂದರೆ ಉತ್ತಮವಾದಂತಹ ಆನಂದವನ್ನು ಹೊಂದಿದವನಾದ್ರಿಂದಾಗಿ ಭಗವಂತನನ್ನು ಪ್ರಹ್ಲಾದ ಅಂತ ಕರೆದರು. ನಾನು ದೈತ್ಯರಲ್ಲಿ ಪ್ರಹ್ಲಾದನಲ್ಲಿ ಸೇರಿಕೊಂಡಿದ್ದೇನೆ. ಕಲಯತಾಂ, ಸಂಕಲನವೋ ವ್ಯವಕಲನವೋ ಗೊತ್ತಿಲ್ಲ, ಒಟ್ಟು ಕಲಯತಾಂ, ಸೇರಿಸೋನೋನೆ ಬಿಡಿಸೋನೋ ಅವನೇ. ಯಥಾ ಕಾಷ್ಟಂಚ ಕಾಷ್ಟಂಚ ಸಮೇಯಾತಾಂ ಮಹಾರಣವೇ. ಹೇಗೆ ಈಚೆಯಿಂದ ಪೂರ್ವ ಸಮುದ್ರದಿಂದ ಮತ್ತು ಪಶ್ಚಿಮ ಸಮುದ್ರದಿಂದ ಎರಡೂ ಕಡೆಯಿಂದ ಒಂದು ಕಟ್ಟಿಗೆಯ ತುಂಡು ಹಾದುಕೊಂಡು ಬರ್ತಾ ಇರುತ್ತೆ. ಅಲ್ಲಿ ಕೆಳಗಿನ ಹಿಂದೂ ಮಹಾಸಾಗರದ ಹತ್ರ ಅದು ಒಟ್ಟಾಗಿ ಎರಡೂ ಕಟ್ಟಿಗೆ ಬಹಳ ದೂರ ತನಕ ಹೀಗೆ ಹೋಗುತ್ತೆ. ಮತ್ತು ಆಚೆಯಿಂದ ಕೆಳಗಿಂದ ಬಂದ ಒಂದು ತೆರೆ ಜೋರಾಗಿ ಹೊಡೆಯುತ್ತೆ, ಅದು ಒಂದು ಭಾಗಕ್ಕೆ ಹೋಗುತ್ತೆ, ಇದೊಂದು ಭಾಗಕ್ಕೆ ಹೋಗುತ್ತೆ. ಹಾಗೆ ನಮ್ಮ ಜೀವನ ಅಂತ ರಾಮಾಯಣ ಹೇಳುತ್ತೆ. ಯಥಾ ಕಾಷ್ಠಂ, ಒಂದು ಕಾಷ್ಠ ಇನ್ನೊಂದು ಕಾಷ್ಠ ಎಲ್ಲಿಂದಲೋ ಹುಟ್ಟಿ ಎಲ್ಲೋ ಬಂದು ಎಲ್ಲೋ ಸೇರಿಕೊಳ್ಳುತ್ತೆ. ಸ್ವಲ್ಪ ದೂರ ಒಟ್ಟಿಗೆ ಇರುತ್ತೆ, ಏನು ಅನ್ಯೋನ್ಯತೆ, ನೋಡೋರಿಗೆ ಬಹಳ ಹೊತ್ತು ಹಾಗೆ ಕಾಣ್ತಾ ಇರುತ್ತೆ. ಆಮೇಲೆ ಅದರ ಕಾಲ ಬಂದು ಒಂದು ತೆರೆ ಹೊಡೆಯಿತು ಅಂದರೆ ಒಂದು ಇದು ಮೊದಲು ಹೋಗುತ್ತೆ, ಒಂದು ಇದು ಮೊದಲು ಹೋಗುತ್ತೆ, ಅದು ಒಟ್ಟಿಗೆ ಎರಡು ಆಚೆ ಈಚೆಗೆ ಆಗುತ್ತೆ. ಆಗಿ ಸಂಬಂಧ ಸಂಯೋಗ ವಿಪ್ರಯೋಗ ಅಂತಹ ಒಂದು ಸಂಯೋಗ ಅನ್ನೋದು ಮತ್ತೆ ಬಿಡಿಸಿಕೊಳ್ಳುವ ತನಕ ಮಾತ್ರ ಅದಕ್ಕೆ ಗಟ್ಟಿತನವನ್ನು ಹೇಳುವಂಥದ್ದು. ಅದರಿಂದಾಗಿ ಯಾವುದು ಶಾಶ್ವತ ಅಲ್ಲ ಅನ್ನೋ ಅರ್ಥದಲ್ಲಿ ಆ ಮಾತು ಬಂದಿದೆ. ಹಾಗಾಗಿ ಭಗವಂತ ಕಾಲರೂಪನಾಗಿ, ತುಂಬ ಅರ್ಥ ಇದೆ ಕಾಲ ಶಬ್ದಕ್ಕೆ. ಅದಕ್ಕೆ ಸಂಸ್ಕೃತದಲ್ಲಿ ಒಂದು ವಿಶೇಷ ಹೆಸರು ಕೊಡೋದೇನು ಅಂದರೆ ಕಲಕಾಮಧೇನು ಅಂತ. ನಿನಗೆ ಯಾವ ಅರ್ಥದಲ್ಲಿ ಬೇಕೋ ಆ ಅರ್ಥದಲ್ಲಿ ಕಾಲ ಶಬ್ದವನ್ನು ಇಟ್ಟುಕೋ ಅಂತ. ಅದರ ಅರ್ಥ ಹಾಗಾದರೆ ಇದ್ದಬದ್ದ ಅರ್ಥ ಅಂತಲ್ಲ,
ಬಳಕೆಯ ಬೇರೆ ಬೇರೆ ಪ್ರಯೋಗಗಳನ್ನು ನಾವು ನೋಡ್ತೇವೆ. ಅದೇ ಸಂಕಲನ ವ್ಯವಕಲನ ನಮಗೆ ಗೊತ್ತಿರುವ ಶಬ್ದ, ನಾವು ಕನ್ನಡದಲ್ಲಿ ಬಳಸ್ತೇವೆ. ಎಲ್ಲರೂ ಕಲೆತು ಊಟ ಮಾಡಿದರು, ಕಲೆತು ಊಟ ಮಾಡಿದರು ಅಂತ. ಎಲ್ಲರೂ ಕಲೆಯುವುದು ಅಂದ್ರೇನು? ಒಟ್ಟಾಗುವುದು ಅಂತ ಅರ್ಥ. ಕಲೆತು ಅಂತ ಅನ್ನುವ ಶಬ್ದವನ್ನು ನಾವು ಕನ್ನಡದಲ್ಲಿ ಬಳಸ್ತೇವೆ. ಕಲೆಯುವುದು ಅಂತ ಅನ್ನೋದು ಸೇರುವುದು ಅಂತ ಅರ್ಥ. ಕಳೆಯುವುದು ಮಿಸ್ ಆಗುವುದಷ್ಟೇ. ಒಂದು ಲಕಾರಗಳಿಂದ ಕೂಡುವುದು ಕಳೆಯುವುದು ಎರಡೂ ಬಂದುಬಿಡುತ್ತೆ. ಅದರಿಂದಾಗಿ ಕಲ ಅನ್ನುವ ಶಬ್ದದಿಂದಲೇ ಹುಟ್ಟಿದ್ದದು. ಇನ್ನು ಕಾಲ ಅನ್ನೋದು ಒಟ್ಟು ಮಾಡುತ್ತೆ, ಬಿಡಿಸತ್ತೆ ಅನ್ನೋದರ ಜೊತೆಗೆ ಸಂಹಾರ ಅನ್ನುವ ಅರ್ಥದಲ್ಲೂ ಇದೆ. ಕಾಲೋಸ್ಮಿ ಲೋಕ ಕ್ಷಯಕೃತ್ ಪ್ರವೃದ್ಧ ಅಂತ ಕೃಷ್ಣನೇ ಮುಂದೆ 11ನೇ ಅಧ್ಯಾಯದಲ್ಲಿ ಹೇಳಿಕೊಳ್ಳುವ ಮಾತು. ಕಾಲೋಸ್ಮಿ, ನಾನು ಕಾಲನಾಗಿದ್ದೇನೆ, ಇಡೀ ಜಗತ್ತನ್ನು ನುಂಗುವವನು ಅಂತ ಅನ್ನುವ ಅರ್ಥದಲ್ಲಿ. ಹಾಗಾಗಿ ಕಲಯತಾಂ, ಸೇರಿಸುವ ಬಿಡಿಸುವ ಶಕ್ತಿಯಲ್ಲಿ ನಾನು ಕಾಲವಾಗಿದ್ದೇನೆ. ಹಾಗಾಗಿ ಒಂದು ಮಾತಿದೆ ಲೋಕದಲ್ಲಿ, ತುಂಬ ದುಃಖ ಆದಾಗ ಆಗ ಎಲ್ಲರಿಗೂ ಅನಿಸ್ಬಿಡುತ್ತೆ ಹೇಗಪ್ಪ ಇವನ ಬದುಕು ಅಂತ. ಆದರೆ ಸ್ವಲ್ಪ ದಿವಸ ಹೋದ್ಮೇಲೆ ಎಲ್ಲ ಮೊದಲ 3 ದಿವಸ ಮನೆಯಲ್ಲಿ ಯಾರೋ ತೀರಿಕೊಂಡಾಗ ತುಂಬ ವ್ಯಥೆಯಲ್ಲಿರುತ್ತೆ. 5ನೇ ದಿವಸ 6ನೇ ದಿವಸ ಆದಾಗ ಏನಾದರೂ ತಿನ್ನೋದು, ಏನಾದರೂ ಓಡಾಡೋದು, ಯಾರಾದರೂ ನಗಿಸಿದ್ರೆ ಅದು ಒಳ್ಳೆಯದೇ. ಅದಕ್ಕೆ ಹೇಳೋದು ಕಾಲವೇ ಮದ್ದು ಅಂತ. ಎಷ್ಟೋ ಸಂದರ್ಭದಲ್ಲಿ ಕಾಲಾಯ ತಸ್ಮೈ ನಮಃ, ಒಂದೋ ಕಾಲ ಏನು ಬೇಕಾದರೂ ಮಾಡುತ್ತೆ ಅಂತ. ಇಲ್ಲ ಅಂದರೆ ಕಾಲ ಅನ್ನೋದೇ ನಿಜವಾದ ಮೆಡಿಸಿನ್. ಕೆಲವೊಂದು ಸಂದರ್ಭದಲ್ಲಿ ಆ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಬೇಕಾದ ಶಕ್ತಿ ಕಾಲವೇ ಕೊಡುತ್ತೆ ಅಂತ. ಹೀಗೆ ಅನಂತ ರೀತಿಯಲ್ಲಿ ಜಗತ್ತಿನ ಹುಟ್ಟುವಿಕೆ, ನಾಶವಾಗುವಿಕೆ, ಸೇರಿಕೊಳ್ಳುವಿಕೆ, ಬಿಡಿಸಿಕೊಳ್ಳುವಿಕೆ, ಇದೆಲ್ಲದಕ್ಕೂ ನಾನು ಕಾಲರೂಪನಾಗಿ ನಿಂತು ನಡೆಸ್ತೇನೆ. ಅದರಿಂದಾಗಿ ಭಗವಂತನನ್ನು ಕಾಲ ಅಂತ ಕರೆದರು. ಈ ಜಡ ಟೈಮ್ ಏನಿದೆ, ಇದೇನು ಮಾಡುವುದಿಲ್ಲ. ಇದು ನಮಗೆ ಅರ್ಥ ಆಗಲಿಕ್ಕೆ ಒಂದು ಟೈಮ್ ಹೀಗೆ ತಿರುಗುವ ಮುಳ್ಳುಗಳನ್ನು ಓಡಾಡುವುದನ್ನು ನಾವು ನೋಡ್ತೇವೆ. ಅದು ಟೈಮ್ ತೋರಿಸೋ ಅದೇ ಕಾಲ ಅಂದ್ಕೊಂಡಿದ್ದೆ. ಅದು ಕಾಲ ಅಲ್ಲ. ಕಾಲ ಒಂದರ್ಥದಲ್ಲಿ ಬದುಕಿದ ವಸ್ತುವಿನ ಜೊತೆಗೇ ಇರುವಂಥದ್ದು. ನೀವು ಹೇಳುವುದಿಲ್ವಾ, ಇದು ಕೃಷ್ಣನ ಕಾಲ, ಇದು ರಾಮನ ಕಾಲ, ಇದು ಗಾಂಧೀಜಿ ಕಾಲ, ಇದು ಬ್ರಿಟಿಷರ ಕಾಲ, ಇದು ಇಂಥ ಕಾಲ, ಇದು ಯಾವುದೇ ಒಬ್ಬ ವ್ಯಕ್ತಿ ಬಂದ ಮೇಲೇ ಕಾಲ ಶುರುವಾಗುವುದು. ವ್ಯಕ್ತಿ ಇಲ್ಲದೇ ಇದ್ದರೆ ಕಾಲವನ್ನು ಗುರುತಿಸಲಿಕ್ಕೆ ಆಗೋದಿಲ್ಲ. ಏನೂ ಇಲ್ಲದೆ ಕಾಲವನ್ನು ಹೇಳಿ ನೋಡೋಣ. ಬೆಳಗ್ಗೆ ಆಗುವಾಗಲೂ ಕೂಡ ಸೂರ್ಯೋದಯ ಒಂದು ಇದ್ದರೆ ಮಾತ್ರ ಕಾಲವನ್ನು ಹೇಳಲಿಕ್ಕಾಗುತ್ತೆ. ಸೂರ್ಯ ಮುಳುಗಿದ ಮೇಲೆ ಕಾಲ ಹೇಳಲಿಕ್ಕೆ, ಕಾಲ ಅನ್ನೋದಕ್ಕೆ ಅಸ್ತಿತ್ವವನ್ನೇ ನಮ್ಗೆ ಹೇಳಲಿಕ್ಕೆ ಬರುವುದಿಲ್ಲ. ಪ್ರತ್ಯೇಕವಾಗಿ ತೆಗೆದು ತೋರಿಸ್ಲಿಕ್ಕೆ ಬರುವಂಥದ್ದಲ್ಲ ಅದು. ಆದರೆ ಯಾವುದೋ ಒಂದು ವಸ್ತು ಕಂಡಿತು ಅಂತ ಆದ ಮೇಲೆ ಅಲ್ಲಿಂದ ಕಾಲ ಶುರುವಾಗುತ್ತೆ. ಹಾಗಾಗಿ ಕಾಲ ಅನ್ನೋದು ಜಡವಸ್ತು ಯಾವುದನ್ನು ಮಾಡುವುದಿಲ್ಲ. ಆ ಜಡದ ನಿಯಂತ್ರಣವನ್ನು ಇಟ್ಟುಕೊಂಡ ಭಗವಂತನ ಕಾಲರೂಪವೇ ಈ ಜಗತ್ತಿನ ಎಲ್ಲ ನಿಯಂತ್ರಣ ಮಾಡುವುದಾದ್ರಿಂದಾಗಿ ರಾಮಾಯಣದಲ್ಲಿ ಹಿಂದೆ ಬಂದದ್ದು ಕಾಲಹ ನಿಯಮೈತಿ ಸರ್ವಂ ಅಂತ. ಕಾಲವೇ ಎಲ್ಲವನ್ನು ಯಮಯತಿ, ನಿಯಂತ್ರಣ ಮಾಡುವುದದು ಅಂತ. ಜಡ ಕಾಲಕ್ಕೆ ಜಡ ಯಾವತ್ತಾದರೂ ಏನಾದರೂ ಕೆಲಸ ಮಾಡುತ್ತಾ? ಮಾಡಲಿಕ್ಕಾಗುವುದಿಲ್ಲ. ಅದರಿಂದಾಗಿ ಅದನ್ನು ನಿಯಂತ್ರಿಸುವ ಶಕ್ತಿಯನ್ನೇ ಕಾಲ ಶಬ್ದದಿಂದ ಹೇಳಿ ನಾನು ಕಾಲನಾಗಿದ್ದೇನೆ. ಮೃಗಾಣ, ಮೃಗ ಅಂದರೆ ಹುಡುಕ್ತಾ ಇರುವಂಥದ್ದು ಅಂತ ಅರ್ಥ. ಮಾರ್ಗತಿ, ಎಲ್ಲ ಕಡೆ ಮಾರ್ಗಣ ಅಂದರೆ ಇದು ಮಾರ್ಗ ಅಂತ ಇರುತ್ತಲ್ಲಿ. ಮಾರ್ಗ ಅಂದರೆ ಏನು? ನೀವು ಈ ದಾರಿಯಲ್ಲಿ ಹುಡ್ಕೊಂಡು ಹೋದರೆ ನಿಮ್ಮ ಗುರಿ ಸಿಗುತ್ತೆ ಅಂತ, ಅದು ಮಾರ್ಗ. ಯಾವುದು ನಿರಂತರ ಹುಡುಕ್ತಾ ಇರೋ ಮೃಗಯತಿ, ಅದು ಮೃಗ. ನಿರಂತರ ನೋಡಿ, ಪ್ರಾಣಿಗಳು ಪಾಪ ಯಾವಾಗಲೂ ಮೂಗು ಹಿಂಗೆ ಅಂದ್ಕೊಂಡು ಎಲ್ಲ ಕಡೆ ಸುತ್ತಾಡ್ತದೆ, ಏನಾದರೂ ಆಹಾರ ಸಿಗುತ್ತಾ ಅಂತ. ಅಷ್ಟೇ ಮನುಷ್ಯನಾದರೂ ಅವನು ಮೃಗ ಅಂತ ಲೆಕ್ಕ. ಅದಕ್ಕಿಂತ ಹೆಚ್ಚು ಅವನಿಗೆ ಹೆಚ್ಚು ಯೋಚನೆ ಬಂತು ಅಂದರೆ ಅವನು ಮನುಷ್ಯ ಆಗ್ತಾನೆ. ಅದರಿಂದಾಗಿ ಮೃಗಾಣ ಮೃಗೇಂದ್ರ, ಮೃಗಗಳಲ್ಲಿ ಇಂದ್ರನೆನಿಸಿದಂತಹ ಶ್ರೇಷ್ಠ ಎನಿಸಿದಂತಹ ಸಿಂಹ ಅನ್ನುವ ರೂಪದಲ್ಲಿ ನಾನಿದ್ದೇನೆ. ವೈನತೆಯಶ್ಚ ಪಕ್ಷಿಣ, ಪಕ್ಷಗಳಿಂದ ಹಾರಬಲ್ಲ ಶಕ್ತಿಯುಳ್ಳ ಗರುಡ ಶಕ್ತಿ ನಾನಾಗಿದ್ದೇನೆ ಅಂತ ಭಗವಂತ ಹೀಗೆ ಹೇಳ್ತಾನೆ. ಹೀಗೆ ಆ ಪಟ್ಟಿಗಳ ಸಾಲು ಮತ್ತೆ ಮುಂದುವರಿಯುತ್ತೆ. ಅದರ ಚಿಂತನೆಯನ್ನು ಮತ್ತೆ ನಾಳೆ ದಿವಸ ಸೇರಿದಾಗ ನೋಡೋಣ ಅಂತ ಹೇಳ್ತಾ, ಕಾಯಿನ ವಾಚ ಮನಸ ಇಂದ್ರಿಯರ್ವ ಬುದ್ಧಿಯ ಆತ್ಮನಾವಾನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯಿತಿ ಸಮರ್ಪಯಾಮಿ. ಕೃಷ್ಣಾರ್ಪಣಮಸ್ತು.